ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಚಿನ್ನಯ್ಯನನ್ನು ಕರ್ಕೊಂಬಂತು. ಚಿನ್ನಯ್ಯ ಖಾಲಿ ಕೈಲಿ ಬರಲಿಲ್ಲ. ಒಂದು ಗೊಬ್ಬರ ಚೀಲದಲ್ಲಿ, ಯೂರಿಯಾ ಚೀಲದಲ್ಲಿ ಒಂದು ತಲೆಬುರುಡೆ ತಗೊಂಡು ಬಂದ. ತಲೆಬುರುಡೆ ಆತ ತಂದಾಗಲೇ ಬೆಳಕಿಗೆ ಬಂದದ್ದಲ್ಲ. ಒಂದು ವಿಡಿಯೋ ವೈರಲ್ ಆಯಿತು. ಯಾವುದೋ ಕಾಡಿನ ಹಂಗೆ ಕಾಣಿಸ್ತಾ ಇತ್ತು. ಅಕ್ಕಪಕ್ಕದಲ್ಲಿ ಗಿಡ ಮರಗಳಿದ್ವು, ಕೆಳಗೆ ಒಣಗಿದ ಎಲೆಗಳು ಬಿದ್ದಿದ್ವು. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಆತನ ಕಾಲು ಮಾತ್ರ ಕಾಣಿಸ್ತಿತ್ತು. ಈ ಕಂದ್ಲಿ ಅಂತೀವಲ್ಲ, ಮಚ್ಚಿನಲ್ಲಿ ತಲೆಬುರುಡೆಗೆ ಹೊಡೆದು ಚೀಲಕ್ಕೆ ತುಂಬಿಕೊಳ್ಳುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ತಲೆಬುರುಡೆಗೆ ಹೊಡೆದು ಚೀಲಕ್ಕೆ ತುಂಬಿಕೊಳ್ಳುವಂಥದ್ದು. ರಾತ್ರಿ ಶೂಟ್ ಆದಂಗೆ ಕಾಣಿಸುತ್ತಿದ್ದು. ರಾತ್ರಿನೇ ಶೂಟ್ ಆಗಿರೋದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಕ್ಯಾಮ್ರಾದ ಲೈಟ್ ಗ್ಯೂಟಿ ಎಲ್ಲ. ಈ ತಲೆಬುರುಡೆಯ ಕಥೆ ಏನು? SITಗೆ ಆ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಈಗ ಏನು ಈ ತಲೆಬುರುಡೆ ಕಥೆ? ತಲೆಬುರುಡೆ ರೀ, ಅದು ಸೀಮೆ ಬದನೆಕಾಯ ಯಾರ ತಂದಿದ್ರು ಬಿಡಿ, ಅಲ್ಲೆಲ್ಲೋ ಇತ್ತು ಅನ್ನೋದಕ್ಕೆ. ಈ ತಲೆಬುರುಡೆ ಎಲ್ಲಿದು? ಚಿನ್ನಯ್ಯನ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ನಾತ. ಜಯಂತ್ ಟಿ ನನಗೆ ತಂದು ಕೊಟ್ಟಿದ್ದು. ತಗೊಂಡೋಗಿ ಇದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡು ಅಂದ. ನಾನು ಕೊಟ್ಟೆ. 164 ಸ್ಟೇಟ್ಮೆಂಟ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಅವ್ರು ನನಗೆ ಏನೇನು ಹೇಳೋದಕ್ಕೆ ಹೇಳಿದ್ರು ಎಲ್ಲವನ್ನು ಹೇಳಿದೆ ಅಂತ ನಾತ. ಚಿನ್ನಯ್ಯನ ಕೇಳಿದರೆ ಜಯಂತ್ ಟಿ ನನಗೆ ತಂದು ಕೊಟ್ಟಿದ್ದು ಅಂತ. ಜಯಂತ್ ಟಿಗಿದು ಎಲ್ಲಿಂದ ನಿನ್ನ ಹತ್ರ ಬಂತು ಅಂದರೆ ನನಗೆ ಮಟ್ಟಣ್ಣವ್ರು ಕೊಟ್ಟಿದ್ದು ಅಂತ. ಮಟ್ಟಣ್ಣವ್ರು ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತ. ನನಗೆ ತಲೆಬುರುಡೆ ವಿಷಯನೇ ಗೊತ್ತಿಲ್ಲ ಅಂತ ಮಟ್ಟಣ್ಣವರು ಹೇಳೋದು. ಇಲ್ಲಿಗೆ ಬಂದು ನಿಂತಿದೆ. ಆ್ಯಸ್ ಆಫ್ ನೌ ಚಿನ್ನಯ್ಯ, ಜಯಂತ್ ಟಿ ಮತ್ತು ಮಟ್ಟಣ್ಣವರು 3 ಜನರನ್ನು ಕೂಡಿಸ್ಕೊಂಡು ಈ ತಲೆಬುರುಡೆಯ ಬಗ್ಗೆ ಸತ್ಯ ಹೇಳಿ ಅಂತ ಕೂತ್ಕೊಂಡಿದ್ದಾರೆ. ತಲೆಬುರುಡೆ ಚಿನ್ನಯ್ಯನಿಗೆ ಎಕ್ಸಾಕ್ಟ್ಲಿ ಹ್ಯಾಂಡ್ ಓವರ್ ಆಗಿದ್ದು ಎಲ್ಲಿ ಅನ್ನೋ ವಿಷಯದಲ್ಲಿ ಚಿನ್ನಯ್ಯನ ಹೇಳಿಕೆಯಲ್ಲಿ ಸ್ವಲ್ಪ ಗೊಂದಲಗಳು ಬಂದವು. ತಲೆಬುರುಡೆಯನ್ನು ಧರ್ಮಸ್ಥಳದ ಅಕ್ಕಪಕ್ಕದ ಕಾಡಿನಿಂದಲೇ ತರಲಾಗಿತ್ತು ಅನ್ನೋದೊಂದು ಲೆಕ್ಕಾಚಾರ ಇದೆ. ಅದು ಬೆಂಗಳೂರಿಗೂ ಬಂದಿತ್ತು, ದಿಲ್ಲಿಗೂ ಹೋಗಿತ್ತಂತ ತಲೆಬುರುಡೆ. ಈ ತಲೆಬುರುಡೆಯನ್ನಿಡೋದಕ್ಕೆ ಜಯಂತ್ ಟಿ ಬೆಂಗಳೂರಿನ ತನ್ನ ಮನೆಯ ಮೇಲ್ಗಡೆ ಇನ್ನೊಂದು ರೂಮನ್ನು ಬಾಡಿಗೆಗೂ ತಗೊಂಡಿದ್ದ. ಅಲ್ಲಿ ಬಂದು ಮಹಜರ್ ಮಾಡಿದ್ದು ಅದೆಲ್ಲ ಆಗಿದೆ. ಈ ತಲೆಬುರುಡೆ ಯಾರ್ದು, ಎಲ್ಲಿದು, ತಂದಿದ್ದಾದರೂ ಯಾಕ್ರಿ? ಬೇಸಿಕ್ ಪ್ರಶ್ನೆ. ನನ್ನ ಕಾಮನ್ ಸೆನ್ಸಿಗೆ ಆ ಪ್ರಶ್ನೆಯನ್ನು ಕೇಳಿಕೊಂಡಾಗ ನನಗೆ ಬರೋ ಉತ್ತರ, ಆರಂಭದಲ್ಲಿ ಬರೀ ಕ್ಲೇಮ್ ಮಾಡಿದರೆ ಸೆನ್ಸೇಷನ್ ಆಗ್ತಿರಲಿಲ್ಲ ಚಿನ್ನಯ್ಯ. ಇದೊಂದು ವಿಡಿಯೋ ಕಾರಣಕ್ಕಾಗಿ ಪ್ರಕರಣ ಸೆನ್ಸೇಷನ್ ಆಯಿತು. ವಿಡಿಯೋ ಕಾರಣಕ್ಕಾಗಿ. ಈಗ ಮಾಧ್ಯಮಗಳಲ್ಲಿ ಕರ್ನಾಟಕದ ಮಾಧ್ಯಮ ಒಂದೇ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳ ಮಾಧ್ಯಮ, ಅಕ್ಕಪಕ್ಕದ ದೇಶಗಳ ಮಾಧ್ಯಮ, ಅಲ್ಲಿ ಧರ್ಮಸ್ಥಳ ಮಾಸ್ ರೇಪ್, ಮಾಸ್ ಮರ್ಡರ್, ಮಾಸ್ ಬರಿಯಲ್ ಅನ್ನೋ ಸುದ್ದಿ ಬರಬೇಕು ಅಂದರೆ ತೋರ್ಸೋದಕ್ಕೇನಾದ್ರು ಬೇಕು. ಅದಕ್ಕೆ ಈ ತಲೆಬುರುಡೆಯ ಕಥೆ, ಚಿತ್ರಕಥೆಯನ್ನು ಬರೆಸಲಾಯಿತು. ಮಾಡಿದ್ರೆ ಇದನ್ನು, ಈ ತಲೆಬುರುಡೆಯ ಬಗ್ಗೆ ಈ ಯೂಟ್ಯೂಬರ್ ಅಭಿಷೇಕ್ನನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ತಲೆಬುರುಡೆ ಎಲ್ಲಿಂದ ತಂದದ್ದು? ಚಿನ್ನಯ್ಯನ ಪರಿಚಯ ಹೆಂಗಾಯಿತು? ದೆಹಲಿಗೆ ಹೋದಾಗ ಯಾರ್ಯಾರನ್ನ ಭೇಟಿಯಾದ್ರಿ? ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬಂದಿತ್ತು? ಬೆಂಗಳೂರಿನ ಮನೆಗೆ ಚಿನ್ನಯ್ಯನ ಕರ್ಕೊಂಬಂದಿದ್ದು ಯಾಕೆ? ಈ ಪ್ರಶ್ನೆಗಳನ್ನೆಲ್ಲ ಜಯಂತ್ ಟಿನ ಕೂರಿಸ್ಕೊಂಡು ಕೇಳ್ತಾ ಇದ್ದಾರೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇದೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಆಮೇಲೆ ಅವ್ರು ಹೇಳಿದ್ದೆಲ್ಲವನ್ನು ಬರ್ಕೊಂಡು ಇದು ಪರಮಸತ್ಯ ಅಂತ SIT ಅವರು ನಂಬ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕಾಗೋದಿಲ್ಲ. ನಾಳೆ ಚಾರ್ಜ್ ಶೀಟ್ ಸಲ್ಲಿಸೋ ನಿರ್ಧಾರನೇ ಮಾಡಿದ್ರೆ B ರಿಪೋರ್ಟಾ C ರಿಪೋರ್ಟ್ ಆದರೆ ನಮಗೆ ಗೊತ್ತಿಲ್ಲ. ಹಂಗೆ ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಕೊರಾಬರೇಟಿವ್ ಎವಿಡೆನ್ಸ್ ಬೇಕಾಗತ್ತೆ. ಇಂಥ ತಾರೀಕು ನಾವು ಇಲ್ಲಿದ್ವಿ, ಇಲ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ರೆ ಇವರ ಮೊಬೈಲ್ ನೆಟ್ವರ್ಕ್ಗಳು ಅದನ್ನೇ ತೋರಿಸ್ತಾವ. ಇಲ್ಲಿಂದ ಇಲ್ಲಿಗೆ ಹೆಂಗೆ ಪ್ರಯಾಣ ಮಾಡಿದ್ರಿ, ಬಸ್ಸಾ, ಟ್ರೇನಾ, ಫ್ಲೈಟಾ, ಎಲ್ಲಿ ಬುಕ್ಕಿಂಗ್ ಆಗಿತ್ತು, ಆ ರೀತಿಯಾದ ಪ್ರತಿಯೊಂದು ಡೀಟೇಲ್ಸು ಪೊಲೀಸರಿಗೆ ಬೇಕಾಗತ್ತೆ. ಅದನ್ನು ತನಿಖೆಯ ಭಾಗ ಅಂತ ಹೇಳೋದು. ಇಷ್ಟಂತೂ ಆಗಿದೆ. ಇನ್ನು ಮನಾಫ್ ಅಂತ ಕೇರಳದ ಯೂಟ್ಯೂಬರ್, ಧರ್ಮಸ್ಥಳದ ವಿಷಯದಲ್ಲಿ ಕೇರಳದ ಜನ ತುಂಬ ಕೆಟ್ಟದಾಗಿ ಮಾತನಾಡಿಕೊಳ್ಳುವುದಕ್ಕೆ ಅತಿ ದೊಡ್ಡ ಕಾಂಟ್ರಿಬ್ಯೂಷನ್ ಈ ಮನಾಫ್ ಅತ್ಯಂತ ಕೆಟ್ಟದಾಗಿ ಮಾತಾಡ್ಕೊಳ್ಳೋದಕ್ಕೆ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್ ಇದೇ ವ್ಯಕ್ತಿ. ಈತ ಯೂಟ್ಯೂಬರ್ ಕಮ್ ಲಾರಿ ಬಿಸ್ನೆಸ್ಸನ್ನು ಇಟ್ಕೊಂಡಿದ್ದಾನೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಶಿರೂರಿನಲ್ಲಿ ಕಳೆದ ಮಳೆಗಾಲದಲ್ಲಿ ಗುಡ್ಡ ಕುಸಿತ ಆಗಿ ಒಂದು ಲಾರಿ ಸಿಕ್ಕಾಕೊಂಡು ಬೇಡ್ತಿ ನದಿಲಿ ಕೊಚ್ಕೊಂಡು ಹೋಗಿ ಅದರ ಡ್ರೈವರ್ ಅರ್ಜುನ್ ನಾಪತ್ತೆಯಾಗಿ ಆತನ ಹುಡುಕಾಟಕ್ಕಾಗಿ 15 ದಿವಸ ಕಾರ್ಯಾಚರಣೆ ನಡೆದೆಲ್ಲ ಆಯ್ತಲ್ಲ. ಆ ಲಾರಿ ಈ ಮನಾಫ್ದು.
ಅರ್ಜುನನ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಈತ ಒಂದು ಡಿಜಿಟಲ್ ಕ್ಯಾಂಪೇನ್ ಮಾಡ್ದ. ಅಕೌಂಟ್ ನಂಬರ್ ಕೊಟ್ಟು ಇದಕ್ಕೆ ದುಡ್ಡು ಹಾಕಿ ಅರ್ಜುನನ ಫ್ಯಾಮಿಲಿ ಕೈ ಹಿಡಿಬೇಕು ಅಂತ. ಅದಾದ ನಂತರ ಅರ್ಜುನನ ಹೆಂಡತಿ ಬಂದು ಪ್ರೆಸ್ ಮೀಟ್ ಮಾಡಿದ್ರು. ದುಡ್ಡು ಹಾಕಬೇಡಿ ಆತನಿಗೆ, ನಮಗೊಂದು ರೂಪಾಯಿನೂ ಆತ ಕೊಡ್ತಿಲ್ಲ ಅಂತ. ದಿಸ್ ಈಸ್ ಹಿಸ್ ಟ್ರ್ಯಾಕ್ ರೆಕಾರ್ಡ್. ಈ ಮನಾಫ್ನನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ಆತನಿಗೆ ಏನೇನು ಮಾತಾಡಬೇಕು ಅನ್ನುವ ಫೀಡ್ ಮಾಡಿ ಕಾಡ್ನಲ್ಲಿ ಏನೋ ವಿಡಿಯೋ ಶೂಟಿಂಗ್ ಮಾಡಿಸಿ, ಅಲ್ಲಿದೆ ನೋಡಿ ತಿಮರೋಡಿ ಮನೆಯಲ್ಲಿ, ತಿಮರೋಡಿ ಮನೆಯಲ್ಲಿ ಮನಾಫ್ ಇರುವಂಥ ದೃಶ್ಯ ಅದು. ಚೆನ್ನಾಗಿದೆ ದೃಶ್ಯ. ಮೇಲೆ ಡಾಕ್ಟರ್ ಹೆಡ್ಗೇವಾರು, ಗುರುಜಿ ಗೋಳ್ವಾಲ್ಕರು, ವಿವೇಕಾನಂದರು, ಲೋಕಮಾನ್ಯ ತಿಳಕರು, ಭಾರತ ಮಾತೆ, ಕೆಳಗೆ ಸೌಜನ್ಯ. ಆ ಫೋಟೋದ ಎದುರಿಗೆ ಮನಾಫ್ ಜೊತೆಗೆ ಕೇಸರಿ ಶಾಲು ಹಾಕಿಕೊಂಡಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ, ಜೊತೆಗೆ ಮಾತಾಡ್ತಾ ಇರುವಂಥ ಜಯಂತ್ ಟಿ. ಇಲ್ಲಿಗೆ ಬಂದು ಪೂರ್ತಿ ಷಡ್ಯಂತ್ರದಲ್ಲಿ ಭಾಗಿಯಾದಂಥ ಮನಾಫ್ ಇವರು ಹೇಳಿದಂತೆ ವಿಡಿಯೋಗಳನ್ನು ಮಾಡಿ, ಮಲಯಾಳಂನಲ್ಲಿ ವಿಡಿಯೋಗಳನ್ನು ಮಾಡಿ ಕೇರಳಕ್ಕೆ ಹಂಚಿದ್ದು. ಅಲ್ಲಿ ಧರ್ಮಸ್ಥಳ ಕ್ರಿಯಾ ಸಮಿತಿ ಅನ್ನೋ ಒಂದು ಸಂಘಟನೆಯೂ ಕಟ್ತಾ ಇತ್ತು. ಸಂಘಟನೆ ಕಟ್ಟಿ ಧರ್ಮಸ್ಥಳದ ವಿರುದ್ಧ ನಿರಂತರ, ಧರ್ಮಸ್ಥಳ ಕೇರಳ ಕ್ರಿಯಾ ಸಮಿತಿ ಅಂತ, ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಕೇರಳದಲ್ಲಿ ಅಪಪ್ರಚಾರ ಮಾಡಲಾಯಿತು. ಹೆಣ್ಣು ಮಕ್ಕಳು ಹೋಗಬೇಡಿ, ಅಲ್ಲಿಗೆ ಹೋದರೆ ರೇಪ್ ಆ್ಯಂಡ್ ಮರ್ಡರ್ ಆಗ್ತೀರಿ ಅಂತ. ಅಂತಿಮ ಉದ್ದೇಶ ಧರ್ಮಸ್ಥಳಕ್ಕೆ ಜನ ಬರದಂತೆ ತಡೆಯೋದಾಗಿತ್ತು ಅಷ್ಟೇ. ಈತ ಧರ್ಮಸ್ಥಳದ ವಿರುದ್ಧ ನಡೆಸಿದಂಥ ಅಭಿಯಾನ ಹೆಂಗಿತ್ತು ಅಂದರೆ, ಧರ್ಮಸ್ಥಳದಲ್ಲಿ ಮಾಸ್ ರೇಪು, ಮಾಸ್ ಮರ್ಡರ್, ಮಾಸ್ ಬರಿಯಲ್ನ ವಿಷಯವನ್ನು ಕೇರಳದ ಮಲಯಾಳಂನ ನ್ಯೂಸ್ ಚಾನಲ್ಗಳ ಡಿಬೇಟ್ಗೆ ಅಂತ ತಗೊಂಡಾಗ ಈತನನ್ನು ಗೆಸ್ಟ್ ಆಗಿ ಕರೆಸೋದಕ್ಕೆ ಶುರು ಮಾಡಿದ್ದು. ಹಿ ವಾಸ್ ಅ ಪ್ಯಾನಲಿಸ್ಟ್. ಗೆಸ್ಟ್ ಆಗಿ ಹೋಗಿ ಟಿ ವಿ ಚಾನಲ್ಗಳಲ್ಲೂ ಈತ ಕುಳಿತುಕೊಳ್ತಾ ಇದ್ದ. ಈತನಿಗೆ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು. ಇವತ್ತು ಬರಬೇಕಾಗಿತ್ತು, ಇವತ್ತು ನಮ್ಮ ಹಬ್ಬ ಇದೆ, ಬರೋದಕ್ಕಾಗೋದಿಲ್ಲ ಅಂತ ಮನಾಫ್ ಹೇಳಿದ್ದಕ್ಕೆ ಸೋಮವಾರ ಬರಬಹುದು, ಬರದೇ ಹೋದರೆ ನಿನ್ನನ್ನು ಬಂಧಿಸಿ ಕರ್ಕೊಂಡು ಬರಬೇಕಾಗತ್ತೆ ಅಂತ ನೋಟಿಸ್ನಲ್ಲಿ SIT ಅವರು ಸ್ಪಷ್ಟವಾಗಿ ಹೇಳಿದಾರಂತೆ. ಇನ್ನು ಮತ್ತೊಬ್ಬ ಯೂಟ್ಯೂಬರ್ ಸುಮಂತ್ ಅನ್ನೋರು ಮಾತಾಡಿರೋದು. ಸುಮಂತ್ಗೂ ಆಫರ್ ಬಂದಿತ್ತಂತೆ, ಧರ್ಮಸ್ಥಳದ ವಿರುದ್ಧ ನಾವು ಕೊಡುವಂಥ ವಿಡಿಯೋಗಳನ್ನು ನೀನು ನಿನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಪ್ರಚಾರ ಮಾಡು, ನಿನಗೆ ದುಡ್ಡು ಕೊಡ್ತೀವಿ ಅಂತ. ಆ ವಿಷಯವನ್ನು ಈತನ ಜೊತೆಗೆ ಮಾತನಾಡಿದ್ದು ಆ ಯುನೈಟೆಡ್ ಮೀಡಿಯಾದ ಅಭಿಷೇಕ್. ನಾನು SIT ಅವ್ರು ಕರೆದ್ರೆ ವಿಚಾರಣೆಗೆ ಬರೋದಕ್ಕೂ ತಯಾರು ಅಂತ ಸುಮಂತ್ ಈಗ ಹೇಳ್ತಾ ಇರೋದು. 2 ವರ್ಷದಿಂದ ಅಭಿಷೇಕ್ ನನಗೆ ಪರಿಚಯ. 5 ತಿಂಗಳ ಹಿಂದೆ ಚಂದನ್ ಗೌಡ ಬಟ್ಟೆ ಅಂಗಡಿ ಉದ್ಘಾಟನೆಯಲ್ಲಿ ಸಿಕ್ಕಿದ್ದ. ಚಂದನ್ ಗೌಡ ಅಂತ ಮಂಡ್ಯದಲ್ಲಿ ಎಲೆಕ್ಷನ್ಗೆಲ್ಲ ನಿಂತು ಪಕ್ಷೇತರರಾಗಿ ಸೋತು ಅದೆಲ್ಲ ಆಯಿತು KR ಪೇಟೆಯಲ್ಲಿ. ಆ ಚಂದನ್ ಗೌಡ ಬಟ್ಟೆ ಅಂಗಡಿ ಶುರು ಮಾಡಿದಾಗ ಅದರ ಉದ್ಘಾಟನೆಗೆ ಈತ ಬಂದಿದ್ದಂತೆ ಅಭಿಷೇಕ್. ಅಲ್ಲಿ ಸಿಕ್ಕಿದ್ನಂತೆ, ಅಲ್ಲಿ ಭೇಟಿಯಾಗಿದ್ದಂತೆ. ಸುಮಂತು ಆಶ್ಚರ್ಯದಿಂದ ಕೇಳಿದ್ದು, ಆ ಸಮೀರ್ ವಿಡಿಯೋ ಹೆಂಗೆ ಆಪರಿ ವೈರಲ್ ಆಗ್ತಾ ಇದೆ ಅಂತ ಸುಮಂತು ಅಭಿಷೇಕ್ನನ್ನು ಕೇಳಿದ್ರೆ, ಈತ ಅಭಿಷೇಕು 300-400 ಟ್ರೋಲ್ ಪೇಜ್ಗಳಿದ್ದಾವೆ, ಅದರ ಹಿಂದೆ 50-60 ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ನಂತೆ. ಧರ್ಮಸ್ಥಳದ ವಿರುದ್ಧ ನೀನು ವಿಡಿಯೋ ಮಾಡೋದಾದರೆ ನಿನಗೂ ದುಡ್ಡು ಕೊಡ್ತೀವಿ ಅಂತ ಅನ್ನಂತೆ. ನಾವು ಕೊಡೋ ಕಂಟೆಂಟನ್ನು ನೀನು ಯೂಟ್ಯೂಬ್ನಲ್ಲಿ ಹಾಕಬೇಕು, ನಿನಗಿರೋದಕ್ಕೆ ಊಟ ಬಟ್ಟೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಕೇಳಿದ್ದಕ್ಕೆ ಯಾರು ನಿಮಗೆ ಫಂಡ್ ಮಾಡ್ತಾರೆ ಅಂತ ಕೇಳಿದ್ರಂತೆ ಸುಮಂತು. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್ ನಮ್ಮ ಬಾಸು, ಅವರೆಲ್ಲ ನೋಡ್ಕೊಳ್ತಾರೆ ಅಂತ ಅಭಿಷೇಕ್ ಹೇಳಿದ್ನಂತೆ. ಅದರ ಜೊತೆಗೆ ಆ ಚಂದನ್ ಗೌಡ, ಇನ್ನೊಬ್ಬ ಯೂಟ್ಯೂಬರ್ ಚಂದನ ಗೌಡ, ಎಲೆಕ್ಷನ್ಗೆ ನಿಂತ್ಕೊಂಡಾಗ ದುಡ್ಡಿಲ್ಲದೆ ಮೈ ಮೇಲಿನ ಚಿನ್ನ ಉಂಗುರ ಒತ್ತೆ ಇಟ್ಟಂಥ ಚಂದನ ಗೌಡ 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬಟ್ಟೆ ಅಂಗಡಿ ಹಾಕುವಷ್ಟು ಬಂಡವಾಳ ಎಲ್ಲಿಂದ ಬಂತು ಅಂತ ಸುಮಂತ್ ಕೇಳ್ತಾ ಇರೋದು. ಈಗ ಕೇಳಿಸ್ಕೊಳ್ಳಿ ಒಮ್ಮೆ. ಇದೇ 5 ತಿಂಗಳಿಂದ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ಚಂದನ್ ಗೌಡ್ರು ನನ್ನ ಇನ್ವೈಟ್ ಮಾಡ್ತಾರೆ. ಸರಿ ಅನ್ಬಿಟ್ಟು ನಾನು ಬಟ್ಟೆ ಅಂಗಡಿಗೆ ಹೋಗ್ತೀನಿ. ಅದರಲ್ಲಿ ನನ್ನ ಲಾಗಲ್ಲೂ ಅವ್ರು ನಾವು 3 ಜನ ಸೇರಿರೋದು ಕೂಡ ಇದೆ. ಏನಣ್ಣ ಇಷ್ಟೊಂದು ಸಮೀರ್ನ ವಿಡಿಯೋ ಇಷ್ಟೊಂದು ವೈರಲ್ ಆಗ್ಬಿಡ್ತಲ್ಲ. ಅವ್ನು ಹೇಳ್ತಾನೆ, ನೀನು ಜಸ್ಟ್ ಇದು ವೈರಲ್ ಆಗಿದ್ದು ನೋಡಿದ್ಯಾ, ಅದರಿಂದ ಎಷ್ಟು ಕೆಲಸ ನಡೀತು ಅಂತ ನೋಡ್ಲಿಲ್ಲ ನೀನು.
ಅದರಿಂದ 300 400 ಟ್ರೋಲ್ ಪೇಜು, 50 60 ಕಂಟೆಂಟ್ ಕ್ರಿಯೇಟರ್ಸು ಅದರಿಂದ ಕೆಲಸ ಮಾಡಿದ್ದಾರೆ. ಸೊ ಹೇಗೆ ವೈರಲ್ ಮಾಡಿಸೋದು, ಆ ವಿಡಿಯೋನ ಹೇಗೆ ರೀಚ್ ಮಾಡಿಸೋದು ಅಂತ ಕೆಲಸ ಮಾಡಿದ್ದಾರೆ. ಸುಮ್ಮನೆ ವೈರಲ್ ಆಗ್ಬಿಡ್ಲಿಲ್ಲ ಅಂತ. ಯಾಕಂದ್ರೆ ಯಾವುದೇ ಕಂಟೆಂಟ್ ಕ್ರಿಯೇಟರ್, ನಾನು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಾನು ಯಾವುದೇ ಕಂಟೆಂಟ್ ಕ್ರಿಯೇಟರ್ ಆ ಥರದ್ದು ಹಿಂಗೆ ಪ್ರಮೋಟ್ ಮಾಡಬೇಕು ಅಂತಂದ್ರೆ ಪ್ರಮೋಟಿವ್ ವಿಷಯದಲ್ಲಿ ಯಾರು ಸುಮ್ಮನೆ ಮಾಡಲ್ಲ. ನಾನು ಇದಕ್ಕೆಲ್ಲ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತಂದಾಗ ಅವನೇ ಸ್ವತಃ ಹೇಳಿದೆ, ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಇದಕ್ಕೆಲ್ಲ ಫಂಡ್ ಮಾಡಿರ್ತಾರದು ಅಂತ ಹೇಳ್ತಾನೆ. ಸರಿ ನೀನು ಬಾ, ನೀನು ವಿಡಿಯೋ ಮಾಡು, ನೀನು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡು, ಇವ್ರಿಗೆಲ್ಲ ಬುದ್ಧಿ ಕಳ್ಸೋಣ. ಇದೇ ನಮ್ಮ ಕಮ್ಯುನಿಟಿಯ ಯೂಟ್ಯೂಬರ್ ಒಬ್ಬ ಹುಡುಗ ನನಗೆ ಅಪ್ರೋಚ್ ಮಾಡ್ತಾನೆ, ನಿಮಗೆ ದುಡ್ಡು ಕೊಡ್ತೀನಿ, ಬನ್ನಿ ವಿಡಿಯೋ ಮಾಡಿ ಅಂತ ಹೇಳ್ತಾನೆ. ಆ ಹುಡುಗ ಯಾರು ಅಲ್ಲ, ಅವನು ನೇಮ್ ಹೇಳ್ಬಾರ್ದು ಅಂತ ಹೇಳಲ್ಲ ವಿಡಿಯೋದಲ್ಲಿ. ಆ ಹುಡುಗ ಯಾರು ಅಲ್ಲ, ಆ ಹುಡುಗ ಅಭಿನೇ. ಆ ಹುಡುಗ ಅವತ್ತು ಫಂಡಿಂಗ್ಗೆ ಅಪ್ರೋಚ್ ಮಾಡೋದು ಅಭಿನೇ. ನನಗೂ ಅಪ್ರೋಚ್ ಮಾಡಿರೋದು ಅಭಿನೇ. MP ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ನಾನು ಇನ್ನು 2-3 ದಿನ ನಿಲ್ಲಿಸ್ಬಿಟ್ರೆ ಜನ ಏನೇನು ಹೇಳ್ಕೊಬಿಡ್ತಾರೆ ಅನ್ಬಿಟ್ಟು ಫಂಡ್ ಇದು ಚೈನ್ ಅಡ ಮಡಗ್ದವನು, ಆ ವಿಡಿಯೋನು ಇದೆ ನನ್ನ ಹತ್ರ, ಇದೆ ವಿಡಿಯೋ. ಚೈನ್ ಅಡ ಮಡಗ್ದವನು ಇವಾಗ 1-1.5 ವರ್ಷಕ್ಕೆ ಹೆಂಗಂದ್ರೆ 50-60 ಲಕ್ಷ ಸಂಪಾದನೆ ಮಾಡ್ಬಿಟ್ನ. 50 ಲಕ್ಷ ಮಾಡಿ ಬಟ್ಟೆ ಅಂಗಡಿ ಮಾಡ್ದ, ಅವನು ಕಾರ್ ಲೋನ್ ಇದೆ, ಏನೋ ಅವ್ನು ಖರ್ಚು ಗಿರ್ಚು. ಅಲ್ಲಿಂದ MP ಎಲೆಕ್ಷನ್ ಇಲ್ಲಿಗೆ ಒಂದು 20-25 ವಿಡಿಯೋ ಹಾಕಿರ್ಬೋದು. ಇಲ್ಲಿ ಅವ್ನು ಬಟ್ಟೆ ಅಂಗಡಿ ಮಾಡೋದಕ್ಕೆ 50 ಲಕ್ಷ ಏನು ಕಮ್ಮಿನಾ? ದುಡ್ಡೇ ಇಲ್ಲ ಅಂದವನು. ಇಲ್ಲ ಅಂತಂದ್ರೆ 2 ತರ ಒಪ್ಕೋಬೇಕು. ಅವತ್ ಮಾಡಿದ್ ನನ್ ಗಿಮಿಕ್ಕು, ಸಿಂಪತಿ ಅಂತ ಒಪ್ಕೋಬೇಕಿಲ್ಲ ಅಂತಂದ್ರೆ ಅದು ಆಗಲ್ಲ. ಯಾಕಂದ್ರೆ ಅವತ್ತು ದುಡ್ಡು ಇದ್ದಿದ್ರೆ ಆ ತರ ಕೆಲಸ ಅವ್ನು ಮಾಡ್ತಾ ಇರ್ಲಿಲ್ಲ. ಹಿಂಗ್ ಮಾಡಿದ್ರೆ ಇವ್ನಿಗೂ ಫಂಡಿಂಗ್ ಆಗಿರ್ಬೋದಲ್ಲ. ಸುಳ್ಳು ಸರ್. ಇದ್ರಿಂದ ಅವನೇ ಅಭಿನಯ ಹೇಳಿದಾನಲ್ಲ ನನಗೆ, ಇದ್ರಿಂದ ನಾವು ತುಂಬಾ ಪ್ಲಾನ್ ಮಾಡಿ ಇಳಿದಿದ್ದು. ಸುಮ್ನೆ ಯಾವ ವಿಡಿಯೋನು ವೈರಲ್ ಆಗಲ್ಲ, ತುಂಬಾ ಪ್ಲಾನ್ ಮಾಡಿ ಇದ್ರಿಂದ ಇಳಿದಿದ್ದು ಅಂತ ಅವನು ಅಭಿನಯ ನನಗೆ ಹೇಳಿದಾನೆ. ಈ ಸುಮಂತ್ ಯೂಟ್ಯೂಬ್ ಚಾನಲ್ ಹೆಸರು ಗೋಲ್ಡನ್ ಕನ್ನಡಿಗ ಅಂತೆ. ಗೋಲ್ಡನ್ ಕನ್ನಡಿಗ. ಚಂದನ್ ಗೌಡ ಅದು ಮಂಡ್ಯದಲ್ಲಿ ಈಗ ಬಟ್ಟೆ ಅಂಗಡಿ ಇದೆಯಂತೆ. SIT ಅವರು ಜನ್ಮ ಜಾಲಾಡ್ತಾರೆ. ಚಂದನ್ ಗೌಡದ ಯೂಟ್ಯೂಬ್ ಚಾನಲ್ ನ್ಯೂಸ್ ಅಲರ್ಟ್ ಅಂತೆ. SIT ಅವರು ಕನ್ಸಿಡರ್ ಮಾಡ್ತಾರೆ. ಮಾಡದೆ ಹೋದರೆ NIA ಬರುತ್ತೆ. ಅವರಾರು ಮಾಡ್ತಾರೆ. NIA ಬರುತ್ತೋ, ED ಅವರಿಗಾಗಲೇ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ಕೊಂಡಿದ್ದಾರೆ. CBI ಅಮಿತ್ ಶಾ ಹಿಂಟ್ ಕೊಟ್ಟಿದ್ದು ನೋಡಿದ್ರೆ CBI ಪ್ರವೇಶ ಆಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಒಂದಲ್ಲ ಒಂದು ಸಲ ಹೊರಗೆ ಬರಲೇಬೇಕಾದಂಥದ್ದು ರೀ ಇದೆಲ್ಲ, ಹೊರಗೆ ಬರಲೇಬೇಕಾದಂಥದ್ದು. ಏನೇನಾಗತ್ತೆ ನೋಡೋಣ. ತೇಜಸ್ ಗೌಡ ಅಂತ ಹಿಂದೂ ಮುಖಂಡರೊಬ್ಬರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರೆಲ್ಲರ ಫಂಡಿಂಗಿನ ತನಿಖೆ ಆಗಬೇಕು ಅಂತ. ಫಂಡಿಂಗ್ ತನಿಖೆ ಆಗಬೇಕು. ತಮಿಳುನಾಡಿನ MP ಒಬ್ಬರ ತಾಯಿಯ ಅಕೌಂಟ್ಗೆ ಕೇರಳದಿಂದ 1 ಕೋಟಿ ರೂಪಾಯಿ ಬಂದಿದೆ ಅನ್ನುವ ಸುದ್ದಿ ಇದೆ. ಅದೂ ಸೇರಿದಂತೆ ಎಲ್ಲವೂ ತನಿಖೆಯಾಗಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವಿಡಿಯೋ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆ ದುಡ್ಡು ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗಬೇಕು. ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾರೆ ಇವರು. ಇದೆಲ್ಲ ಎಲ್ಲಿಂದ ಬಂತು, ಯಾರ್ಯಾರು ಎಲ್ಲೆಲ್ಲಿ ಆಸ್ತಿ ಮಾಡ್ಕೊಂಡಿದ್ದಾರೆ, ಎಲ್ಲವೂ ತನಿಖೆಯಾಗಲಿ ಅಂತ ಮಾತಾಡಿದ್ದಾರೆ ನೋಡಿ. ಕೇರಳದ ಒಬ್ಬ ಪ್ರಭಾವಿ ರಾಜಕಾರಣಿ, ಆ ರಾಜಕಾರಣಿ ಹೆಸರು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಆ ರಾಜಕಾರಣಿ ಹೆಸರು ಹೇಳೋದು ಸೂಕ್ತ ಅಲ್ಲ. ಆ ಪ್ರಭಾವಿ ರಾಜಕಾರಣಿ ತಮಿಳುನಾಡಿನ ಸಂಸದನ ತಾಯಿ ಅಕೌಂಟ್ ಏನಕ್ಕೆ ದುಡ್ಡಿನ ಮುಖಾಂತರ ಅಕೌಂಟ್ನ ದುಡ್ಡನ್ನ ವರ್ಗಾವಣೆ ಮಾಡಿರ್ತಾರೆ ಅಂತ ಚರ್ಚೆ ಆಗ್ತಿದೆ. ಏನಕ್ಕೆ ಅದು ತನಿಖೆ ಆಗ್ಬೇಕು. ತನಿಖೆ ಆದಾಗ ಮಾತ್ರ ಎಲ್ಲ ಹೊರಗೆ ಬರುತ್ತಲ್ಲ. ಸೆಂಟ್ರಲ್ ಏಜೆನ್ಸೀಸ್ ED, IT ಮತ್ತೆ NIA ಜಂಟಿಯಾಗಿ ತನಿಖೆ ಆದಾಗ ಮಾತ್ರ ಇದು ಸತ್ಯಾಸತ್ಯ ಹೊರಗೆ ಬರೋಕ್ಕೆ ಸಾಧ್ಯ. ಸ್ಟಾರ್ಟಿಂಗ್ ದುಡ್ಡುಗೋಸ್ಕರ ಮಾಡ್ತಿದ್ದಂಥ ವ್ಯಕ್ತಿ ಧರ್ಮಸ್ಥಳ ವಿಚಾರದಲ್ಲಿ ನಂಗೆ ದುಡ್ಡು ಬೇಡ ಅಂತಾನೆ ಅಂತಂದ್ರೆ ಹಿಂದೆ ಯಾರೋ ದುಡ್ಡು ಕೊಡಲೇಬೇಕಲ್ಲ. ಅವ್ನು ಹಿಂದೆ ಅಂತೂ 100% ದೊಡ್ಡ ಯಾರು ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲ ಬಯಲಿಗೆ ಬರಬೇಕು. ಬಯಲಿಗೆ ಬಂದಾಗ ಮಾತ್ರ ಇವ್ನ ಹಿಂದೆ ಇರುವಂಥ ಫಂಡರ್ಸ್ ಅವರ ಮೂಲ ಉದ್ದೇಶ ಏನಿತ್ತು, ಫಂಡಿಂಗ್ ಮಾಡುವಂಥ ಆಸಕ್ತಿ ಏನಕ್ಕೆ, ಅದೆಲ್ಲ ಬಯಲಿಗೆ ಬಂದು ಅವ್ರನ್ನ ಕಾನೂನು ರೀತಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನನ್ನ ಕೋರಿಕೆ. ಸ್ಥಳೀಯವಾಗಿ ಇವ್ರು ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ, ಇವ್ರ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರ್ಯಾರು, ಇವ್ರಿಗೆ ಫಂಡಿಂಗ್ ಮಾಡಿರುವಂಥ ಉದ್ದೇಶ ಏನು, ಇವರಿಗೆ ಆ ಫಂಡಿಂಗ್ ಮಾಡಿರುವಂಥ ಮೂಲ ಉದ್ದೇಶ ಏನು, ಮತ್ತೆ ಯಾರಿ ಹೋರಾಟದ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮ್ರುಡಿ, ಗಿರೀಶ್ ಮಠನ್ ಅವರು ಅವರ ಆಸ್ತಿ ದೊಡ್ಡ ದೊಡ್ಡ ಬಂಗ್ಲೆ ಇರೋದಾಗಿರ್ಬೋದು. ಸ್ವತಃ ಗಿರೀಶ್ ಮಠನ್ ಅವರು ನಂದು ಶೃಂಗೇರಿಲೂ ಫಾರ್ಮ್ ಇದೆ, ಕಾಶ್ಮೀರಲ್ಲೂ ಇದೆ, ನನಗೇನು ದುಡ್ಡಿನ ಅವಶ್ಯಕತೆ ಇಲ್ಲ, ಅಪಾರ್ಟ್ಮೆಂಟ್ಸ್ ಇದೆ, ಹಾಗೆ ಹೀಗೆ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರಲ್ಲ. ಇವರು ಏನೂ ಕೆಲಸ ಇಲ್ದೇನೆ ನಿರಂತರವಾಗಿ ಫೇಸ್ಬುಕ್ ಯೂಟ್ಯೂಬಲ್ಲಿ ಕೂತ್ಕೊಂಡು ಮಾತಾಡೋರಿಗೆ ಆದಾಯ ಏನಿದೆ, ಇದು ಆದಾಯ ಇವರು ಮೂಲ ಯಾರಿದೆ ತನಿಖೆ ಮಾಡಬೇಕು. ಯಾರ ತನಿಖೆ ಅದು ಫಂಡಿಂಗ್ ಮಾಡಿದ್ದಾರೆ ತನಿಖೆ ಆಗಬೇಕು ಅಂತ ಇಡಿ ಕೊಟ್ಟಿದೆ. ಲೋಕಲಾಗಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿ ನಾನು ದೂರು ಕೊಟ್ಟಿದ್ದೀನಿ SITಗೆ.
ಯೂಟ್ಯೂಬ್ನಿಂದಲೇ ಆದಾಯ ನಂಬಿಕೊಂಡಿದ್ದಂಥ ವ್ಯಕ್ತಿ ಏಕಾಏಕಿ ಸೌಜನ್ಯ ಪ್ರಕರಣದಲ್ಲಿ ನನಗೆ ಯಾವ ಹಣವೂ ಬೇಡ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಈ ವ್ಯಕ್ತಿ ಕೇಳ್ತಾ ಇರೋದು ಸಮೀರ್ ಬಗ್ಗೆ. ಸಮೀರು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿಕೊಂಡು ಯೂಟ್ಯೂಬ್ ವ್ಯೂಸ್ನಿಂದ ಬರ್ತಾ ಇದ್ದಂಥ ಹಣದಿಂದ ಜೀವನ ನಡೆಸ್ತಾ ಇದ್ದಂಥ ವ್ಯಕ್ತಿ. ಅದಕ್ಕೆ ಪ್ರಮೋಷನ್ಗಳನ್ನು ಮಾಡಬೇಕಾಗುತ್ತೆ, ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದಂಥ ವ್ಯಕ್ತಿ ಏಕಾಏಕಿ ಸೌಜನ್ಯ ಪ್ರಕರಣದಲ್ಲಿ AI ವಿಡಿಯೋ ಕ್ರಿಯೇಟ್ ಮಾಡಿದಾಗ ಇದಕ್ಕೆ ನಾನು ಈ ಮಾನಿಟೈಸೇಷನ್ಗೆ ಹಾಕೋದು ಅಂತಾರೆ. ಅಂದರೆ ಇದನ್ನು ನೋಡಿದವರಿಂದ ದುಡ್ಡು ಬರಬೇಕು ಅಂತ. ಅದನ್ನು ಹಾಕೋದೇ ಇಲ್ಲ. ಮಾನಿಟೈಸೇಷನ್ಗೆ ಹಾಕೋದಿಲ್ಲ ಅಂದರೆ ಯಾರು ಎಷ್ಟು ಬೇಕಾದರೂ ಅದನ್ನು ಹಂಚ್ಕೊಳ್ಬಹುದು ಅಂತ ಅರ್ಥ. ಹಂಚ್ಕೊಳ್ಳಿ, ಇದನ್ನು ಎಲ್ಲರೂ ಫ್ರೀಯಾಗಿ ಶೇರ್ ಮಾಡ್ಕೊಳ್ಳಿ ಅಂತ ಸಮೀರ್ ಹೇಳ್ತಾನೆ ಅಂತಂದರೆ, ಅಂದರೆ ಅದರಿಂದ ನನಗೆ ದುಡ್ಡು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅಂದರೆ ಇನ್ಯಾರು ಕೊಟ್ಟದ್ದು ಆ ದುಡ್ಡನ್ನು ಅನ್ನೋದು ಪ್ರಶ್ನೆ. ಇನ್ನು ಸಚಿವ MB ಪಾಟೀಲ್ರು ಈ ನೆನ್ನೆ ಸಾಧುಗಳು ಹೋಗಿ ಅಮಿತ್ ಶಾ ಅವ್ರನ್ನ ಮೊನ್ನೆ ರಾತ್ರಿ ಮೀಟ್ ಮಾಡಿದ್ರಲ್ಲ, ಅದು BJP ಸ್ಪಾನ್ಸರ್ಡು ಅಂತಿದ್ದಾರೆ ಅವರು. BJP ಸ್ಪಾನ್ಸರ್ಡ್ ಅಂತದ್ದು ಕೇಳಿಸ್ಕೊಳ್ಳಿ. ಮೊದಲು SITಗೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು, SIT ಸ್ವಾಗತ ಮಾಡಿದ್ರು. ಈಗ SIT ಬಗ್ಗೆ ಸಲ ಸೊಸೈಟಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೆಯಲ್ಲ SIT ಗೊತ್ತು. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿದೆ SIT ಒಳ್ಳೆ ಕೆಲಸ ಮಾಡಿದೆಯಾ, ಸರ್ಕಾರ ಹಸ್ತಕ್ಷೇಪ ಎದುರಿಗಿದ್ದೀನ, ಸಂಪೂರ್ಣವಾಗಿ ಏನೇನೆಲ್ಲ ಓದನಿದ್ದಾನೆ ಅದನ್ನ ಇವತ್ತು SIT ತೆಗೆದು ಮತ್ತೆ ಈಗ ರಾಜಕಾರಣ ಮಾಡಕೊಂಡಿದ್ದೀವಿ ನೋಡಿ. ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ, BJPದು ಸ್ಪಾನ್ಸರ್ಡ್ ಎಲ್ಲ ಇದೆಲ್ಲ. SIT ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ? NIನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. SIT ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ? NIನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. ಗೊತ್ತಿಲ್ಲಪ್ಪ ಸಲಹೆಗಾರರು ಯಾರು ಅಂತ. ರಾಜ್ಯ ಸರ್ಕಾರದವರು ಇದೇ ಹೋರಾಟಗಾರನ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಬಯಲಿಗೆ ಬರಬೇಕು ಅಂತ ಹೋರಾಡ್ತಾ ಇರೋರನ್ನ ಕರೆದು, ಆಯ್ತು ಏನೇನು ತನಿಖೆ ಆಗಬೇಕು ಬನ್ನಿ ಇಲ್ಲಿ ನಾವೇ ಮಾಡಿಸೋಣಂತೆ ಅಂತ ಕರೆದು ಬಿಟ್ರೆ ಮುಗಿದು ಹೋಗ್ಬಿಡುತ್ತಿದ್ದು. ನೋಡಿ MB ಪಾಟೀಲ್ರು BJP ಸ್ಪಾನ್ಸರ್ಡ್ ಅದು ಸಾಧುಗಳು ಹೋಗಿದ್ದು ಅಂದ್ಬಿಟ್ರು. ಅಂದರೆ ನೀವು ಹಿಂದುತ್ವ, ಧರ್ಮ, ಧಾರ್ಮಿಕ ನಂಬಿಕೆ ವಿಷಯ ಏನೇ ಬಂದರೂ ಅದು BJP ಅನ್ನುವ ಮೂಲಕ ಸುಮ್ಮನೆ ಸೆಲ್ಫ್ ಗೋಲ್ ಮಾಡ್ಕೊಂಡಂಗೆ ಆಗುತ್ತೆ. ಅದು ಸುಮ್ಮನೆ ಸೆಲ್ಫ್ ಗೋಲ್ ಇರಲಿ. ಧರ್ಮ ಜಾಗೃತಿ ಸಮಾವೇಶ ನಡೆಯಿತು. ವೀರೇಂದ್ರ ಹೆಗ್ಗಡೆ ಅವರು ಬಂದಿದ್ದರು. ಅಲ್ಲಿ 8 ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. NIA ತನಿಖೆ ನಡೆಸೋದಕ್ಕೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡಬೇಕು. ಅಪಪ್ರಚಾರ, ಸುಳ್ಳು ಸುದ್ದಿ ಹಬ್ಬಿಸಿದ ಯೂಟ್ಯೂಬರ್ಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬೇಕು. SIT ರಚಿಸಿದ್ದಕ್ಕೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಅಧಿಕಾರಿಗಳಿಗೆ ಧನ್ಯವಾದ. ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ, ಸುಳ್ಳು ಪ್ರಚಾರವನ್ನು ಖಂಡಿಸಬೇಕು. ಷಡ್ಯಂತ್ರದ ಹಿಂದೆ ನಿಂತ ವ್ಯಕ್ತಿ, ಸಂಘ, ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಧಾರ್ಮಿಕ ಮುಖಂಡರು ಸಂಘಟಿತರಾಗಿ ಮತ್ತೆ ಹೋರಾಟ ಮಾಡಬೇಕು. ಧರ್ಮ ಜಾಗೃತಿ ಸಮಿತಿಯನ್ನು ಬಲಪಡಿಸಿ ವರ್ಷಕ್ಕೊಮ್ಮೆ ಸಂಘಟನಾ ಸಮಾವೇಶ ಮಾಡಬೇಕು. ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಜೊತೆ ದೃಢವಾಗಿ ನಿಂತು ಧರ್ಮ ಸಂರಕ್ಷಣೆಗೆ ಕಟಿಬದ್ಧರಾಗಿರಬೇಕು ಅನ್ನುವ 8 ನಿರ್ಣಯಗಳನ್ನು ಇದರಲ್ಲಿ ಕೈಗೊಳ್ಳಲಾಯಿತು. ವೀರೇಂದ್ರ ಹೆಗ್ಗಡೆ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಇಲ್ಲಿ ಒಳಗೆ ಬರುವಾಗ ನಾನೊಬ್ಬ ಹೆಗ್ಡೆಯವರಾಗಿ ಇಲ್ಲಿ ಬರಲಿಲ್ಲ. ನಾನೊಬ್ಬ ಸಾಮಾನ್ಯ ನಿಮ್ಮ ಹಾಗೆ ಧರ್ಮದರ್ಶಿಯಾಗಿ ಇಲ್ಲಿ ಒಳಗೆ ಬಂದೆ. ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲ ನಗು ನೋಡಿ ಆಮೇಲೆ ನಾನು ಎಲ್ಲವನ್ನೂ ಮರೆತೆ. ನೀವೆಲ್ಲ ನಗ್ತಾ ಇದ್ರಿ ಮತ್ತು ನಗು ನೋಡಿ ಓಹೋ ಇವರು ಕೂಡ ನಮ್ಮ ಹಾಗೆ ಯಾವ ಚಿಂತೆಯಲ್ಲಿ ಇಲ್ಲ, ಧೈರ್ಯದಲ್ಲಿದ್ದಾರೆ ಇವರು ಅಂತೇಳಿ ಭಾಳ ಸಂತೋಷ ಆಯಿತು ನನಗೆ. ಸೊ ನನಗೆ ಅನಿಸಿದ್ದೇನೆ ಅಂದರೆ ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಲ್ಲಿ ಈ ಪಟ್ಟ ಅಂತ. ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ. ಆಗ ಇದೇ ರೀತಿ ಕೆಲವು ಪ್ರತಿಭಟನೆಗಳು ಬಂದಿತ್ತು. ಮೊದಲನೇ ದಿವಸವೇ ಲಕ್ಷದೀಪ ನಾನು ಮಾಡಿದೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಧರ್ಮ ಸಮ್ಮೇಳನದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು ಬಂತು. ಮೊದಲು ನಾನು ಕಾಲೇಜು ಪ್ರಾರಂಭಿಸಿದೆ. ಅವರು ಏನು ಹೆಗ್ಡೆಯವರು ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀರಿ, ಕಾಲೇಜು ಪ್ರಾರಂಭಿಸಿದ್ದೀರಿ ಅಂತ. ಈಗ ಹೌದು, ಮತ್ತು ಕಾಲೇಜಲ್ಲಿ ಈಗ ಕಟ್ತಾರೆ ಇಂಥ 3 ಕೇಸ್ ಇಟ್ಕೊಂಡು ಯಾರಾದ್ರು ಕಾಲೇಜು ನಾನು ಹೇಳಿದೆ 3 ಕೇಸ್ ಇರುವಾಗಲೇ ಮಾಡಬೇಕು. ಒಂದು ವೇಳೆ ಏನಾದರೂ ಆದರೆ ನನಗೆ ಹೆಚ್ಚು ಕಮ್ಮಿ ಆದರೆ ತಕ್ಷಣ ಅಲ್ಲಿ ಒಂದು ಮಾನ್ಯುಮೆಂಟ್ ಇರ್ತದೆ, ದಾಖಲೆ ಇರ್ತದೆ. ವೀರೇಂದ್ರ ಹೆಗ್ಡೆಯವರು ಕಟ್ಟಿಸಿದ ದಾಖಲೆ ಇರ್ತದೆ ಅಂತೇಳಿ ಆ ದೃಷ್ಟಿಯಲ್ಲಿ ನಾನು ಎಲ್ಲ ಕೆಲಸಗಳನ್ನು ಕೂಡ ಆಮೇಲೆ ಯಾವುದನ್ನು ನಿಲ್ಲಿಸಲಿಲ್ಲ, ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡೇ ಹೋದೆ. ಧಾರವಾಡದಲ್ಲಿ ಕಾಲೇಜುಗಳು, ಆಮೇಲೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜು, ಇವೆಲ್ಲ ನಿಜವಾಗಿ ನಮಗೆ ಒಲಿದು ಬಂದದ್ದು. ನಾವು ಪ್ರಾರಂಭಿಸಿದಲ್ಲ, ಬೇರೆ ಯಾರು ನಡೆಸಿದವರು ಹೆಗ್ಡೆಯವರು ನೀವು ತೆಗೆದುಕೊಳ್ಳಿದ್ದು ನಮಗೆ ಕೊಟ್ಟದ್ದು. ಧರ್ಮ ದೇವತೆಗಳು ಕೂಡ ಇಲ್ಲಿ ನುಡಿಕಟ್ಟು ನೋಡುವಾಗ ಹೇಳ್ತಾರೆ, ನಾವು ಮಾಡ್ತೇವೆ ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ ನೀವು ನಿಮಿತ್ತ ಮಾತ್ರ, ನಾವು ನಿಮ್ಮ ಮೂಲಕ ನಾವು ಮಾಡ್ತೇವೆ. ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ, ನಾನು ನಿಮಿತ್ತ ಮಾತ್ರ ಮಾಡೋರೆಲ್ಲ ಧರ್ಮ ದೇವತೆಗಳು. ನಾನು ಹೇಳುವಂಥದ್ದು ಯಾಕೆ
ಧರ್ಮಸ್ಥಳದ ಸುದ್ದಿಯಿಂದ ನೇರವಾಗಿ ಇಂಟರ್ನ್ಯಾಷನಲ್ ನ್ಯೂಸಿಗೆ ಹೋಗೋಣ. ಭಾರತ ಮತ್ತು ಅಮೇರಿಕದ ಮಧ್ಯದಲ್ಲಿ ನಡೀತಾ ಇರುವಂಥ ತೆರಿಗೆ ಯುದ್ಧ. ಭಾರತದ್ದೇನೂ ಇಲ್ಲ ಅದರಲ್ಲಿ, ಅಮೇರಿಕದವ್ರು ಶುರು ಮಾಡಿದ್ದಾರೆ. ಅಮೇರಿಕದವರು ಅಂತಲೂ ಅನ್ನಬಾರ್ದು, ಡೊನಾಲ್ಡ್ ಟ್ರಂಪ್ ಶುರು ಮಾಡಿರೋದಷ್ಟೇ. ಭಾರತ ತಾನೊಂದು ಚಾಟಿ ಬೀಸಿದ್ರೆ ಮೊಳಕಾಲ ಮೇಲೆ ಕೂತ್ಕೊಂಡು ತಪ್ಪಾಯ್ತು ಅಂದುಬಿಡುತ್ತೆ ಅನ್ನುವ ಸ್ಥಿತಿಯಲ್ಲಿರುವ ದೇಶ ಈಗಲೂ ಅಂತ ಅನ್ಕೊಂಡಿದ್ರೇನೋ ಡೊನಾಲ್ಡ್ ಟ್ರಂಪ್. ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತೀವ್ರಿ ನಾವು. ಮುಂಚೆ ಬರೀ 1% ಇತ್ತು. ಈಗ ಭಾರತದ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ನ 37% ನಾವು ರಷ್ಯಾದಿಂದ ತಗೊಳ್ತೀವಿ. ಕಾರಣ ಏನು? ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಯಿತು. ಮುಂದುವರಿದ ದೇಶಗಳು ಅರ್ಥಾತ್ ನ್ಯಾಟೋದ ದೇಶಗಳು ಇನ್ಕ್ಲೂಡಿಂಗ್ ಅಮೇರಿಕಾ ಸೇರಿಕೊಂಡು ರಷ್ಯಾದಿಂದ ಯಾರು ನೀವು ಖರೀದಿ ಮಾಡಬಾರ್ದು ಅಂದರು. ಸರಿಯಪ್ಪ, ರಷ್ಯಾದಿಂದ ಉಳಿದವರೆಲ್ಲ ಆಯ್ತು ಬಿಟ್ಟು ಬಿಡ್ತೀವಿ ಅಂದರು. ಭಾರತ ಹೇಳ್ತು ಇಲ್ಲ, ನಾವು ಅವರಿಂದನೇ ಖರೀದಿ ಮಾಡೋರು ಅಂತ. ಒಂದು ಕಡೆ ರಷ್ಯಾ ಭಾರತಕ್ಕೆ ಈ ಸಂದರ್ಭದಲ್ಲಿ ಕಷ್ಟದಲ್ಲಿ ಆಯಿಲ್ ತಗೋತಿದ್ದಾರೆ ಅಂತ ಕಡಿಮೆ ರೇಟ್ನಲ್ಲಿ ಕೊಡ್ತು. ಇನ್ನೊಂದು ಕಡೆ ಇವರು ಹೇಳಿದ ಮಾತ್ರಕ್ಕೆ ರಷ್ಯಾದಿಂದ ಎಲ್ಲರೂ ಆಯಿಲ್ ಖರೀದಿ ಮಾಡೋದು ಬಿಟ್ಟುಬಿಟ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ರಷ್ಯಾದಿಂದ ಖರೀದಿ ಮಾಡೋದಿಲ್ಲ, ಉಳಿದ ದೇಶಗಳಿಂದ ಖರೀದಿ ಮಾಡ್ತೀವಿ ಅಂತ ಹೊರಟ್ರೆ ಆಯಿಲ್ ಪ್ರೈಸ್ ಎಲ್ಲಿಗೆ ಹೋಗ್ತವೆ? ಇವತ್ತು ಪ್ರಪಂಚದಾದ್ಯಂತ ಒಂದು ಆಯಿಲ್ ಪ್ರೈಸ್ನಲ್ಲಿ ಸ್ಟೆಬಿಲಿಟಿ ಬಂದಿದೆ ಅಂದರೆ ಅದರ ಅರ್ಥ ಭಾರತ ರಷ್ಯಾದಿಂದ ಆಯಿಲ್ ತಗೋತಾ ಇರೋದಕ್ಕೆ. ಅದು ಆಗಬರೋದಿಲ್ಲ ಟ್ರಂಪಿಗೆ. ಅಂದರೆ ಆ ದೊಡ್ಡಣ್ಣನ ಮನಸ್ಥಿತಿ ಅನ್ನೋದು ಇರುತ್ತೆ ನೋಡ್ರಿ, ಯಜಮಾನಿಕೆಯ ಮನಸ್ಥಿತಿ, ನಾನೇ ಹಿರೇತನ ಮಾಡೋದು ಅಂತ. ತಗೋಬಾರ್ದು ಅಂದರೆ ತಗೋಬಾರ್ದು. ಈ ವಿಷಯದಲ್ಲಿ ಭಾರತ ಅಮೇರಿಕಕ್ಕೆ ಸಡ್ಡು ಹೊಡೆದಿದ್ದು ಇದು ಒಂದೇ ಅಲ್ಲ, ಆಯಿಲ್ ವಿಷಯ ಒಂದೇ ಅಲ್ಲ. S-400 ಸಿಸ್ಟಮನ್ನು ತಗೋಬೇಡಿ ಅಂತ ಹೇಳಿದ್ರು ಅವರು. ಏರ್ ಡಿಫೆನ್ಸ್ ಸಿಸ್ಟಮನ್ನು ಏನು ಭಾರತ ರಷ್ಯಾದಿಂದ ಖರೀದಿ ಮಾಡಿ ನಮ್ಮ ಬಾರ್ಡರ್ಗಳಲ್ಲಿ ಇಟ್ಕೊಂಡು ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಯಶಸ್ವಿಯಾಗಿ ಪಾಕಿಸ್ತಾನದ ದಾಳಿಗಳನ್ನು ಎದುರಿಸ್ತಲ್ಲ, ಅದನ್ನು ತಗೋಬೇಡಿ ಅಂತ ಕೂತ್ಕೊಂಡಿದ್ರು ಇವರು. ಅದನ್ನು ತಗೋಬೇಡಿ ಅಂತ ಭಾರತ ಹೇಳ್ತು, ನಮಗೆ ಬೇಕಾದ ನಾವು ತಗೋತೀವಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಆವಾಗ ಡೊನಾಲ್ಡ್ ಟ್ರಂಪ್ ಇರಲಿಲ್ಲ. ಈಗ ಬಂದಂಥ ಡೊನಾಲ್ಡ್ ಟ್ರಂಪ್ ಸಾಹೇಬರು 50% ಟ್ಯಾಕ್ಸ್ ಹಾಕ್ತೀವಿ ಅಂತ ಹೊರಟರು. ಭಾರತ ಮೊಣಕಾಲ ಮೇಲೆ ಕೂತ್ಕೊಂಡು ಶರಣಾಗತವಾಗಿಬಿಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿ. ಭಾರತ ಹಂಗೆ ಮಾಡಲಿಲ್ಲ. ನೀವಿಲ್ಲದೆ ಹೋದರೆ ಇನ್ನೊಬ್ಬರು. ಒಂದಷ್ಟು ಟೈಮ್ ನಮಗೆ ಸಮಸ್ಯೆ ಆಗಬಹುದು. ಒಂದು ದೊಡ್ಡ ಚಂಕ್ ಗೂಡ್ಸನ್ನು ನಾವು ಅಮೇರಿಕಕ್ಕೆ ಕಳಿಸ್ತಾ ಇದ್ವಿ. ನೀವು ತಗೊಳ್ಳೋದಿಲ್ಲ ಅಂದರೆ ಅದನ್ನು ಸಣ್ಣ ಚಂಕ್ ಮಾಡಿ ಬೇರೆ ಬೇರೆ ಸಣ್ಣ ದೇಶಗಳಿಗೆ ಕಳಿಸ್ಕೊತೀವಪ್ಪ, ನಮ್ಮ ವ್ಯಾಪಾರ ನಾವು ಮಾಡ್ಕೋತೀವಿ ಬಿಡಿ ಅಂತ. ಅದರ ಜೊತೆಗೆ ಇಡೀ ಒಂದು ಗ್ಲೋಬಲ್ ಪವರ್ ಆರ್ಡರ್ನೇ ರೀಆರ್ಡರ್ ಮಾಡುವ ರೀತಿಯಲ್ಲಿ SCO ಮೀಟಿಂಗ್ ನಡೀತು. ಭಾರತದಿಂದ ಜಪಾನ್ಗೆ ಹೋದಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಂದ ಚೀನಾಕ್ಕೆ ಬಂದರು. ಚೀನಾದ ಅಧ್ಯಕ್ಷರು ಮತ್ತು ರಷ್ಯಾದ ಅಧ್ಯಕ್ಷರ ಜೊತೆಗೆ 2 ದ್ವಿಪಕ್ಷೀಯ ಮಾತುಕತೆಗಳಾದವು. ಇದು ಡೊನಾಲ್ಡ್ ಟ್ರಂಪ್ರನ್ನು ಆರಂಭದಲ್ಲಿ ಡಿಸ್ಟರ್ಬ್ ಮಾಡ್ತು, ಆ ನಂತರ ಕಂಗಾಲು ಮಾಡ್ತು, ಈಗ ಫ್ರಸ್ಟ್ರೇಟ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ಫ್ರಸ್ಟ್ರೇಟ್ ಮಾಡ್ದಂಗೆ ಇವತ್ತಿನ ಅವರ ಟ್ವೀಟ್ ನೋಡಿದ್ರೆ ಹಾಗೆ ಅನ್ಸುತ್ತೆ ನೋಡಿ. ಲುಕ್ಸ್ ಲೈಕ್ ವಿ ಹ್ಯಾವ್ ಲಾಸ್ಟ್ ಇಂಡಿಯಾ ಆ್ಯಂಡ್ ರಷ್ಯಾ ಟು ಡೀಪೆಸ್ಟ್ ಡಾರ್ಕೆಸ್ಟ್ ಚೈನಾ. ಒಂದು ದೇಶದ ಅಧ್ಯಕ್ಷರ ಟ್ವೀಟ್ಗೆ ಒಂದು ಘನತೆ ಇರಬೇಕು, ಬಳಸೋ ಶಬ್ದಗಳಿಗೊಂದು ತೂಕ ಇರಬೇಕು. ನೋಡಿ ಇಲ್ಲಿ SCO ಮೀಟಿಂಗ್ನ ಫೋಟೋ ಹಾಕಿ ಡೊನಾಲ್ಡ್ ಟ್ರಂಪು ಲುಕ್ಸ್ ಲೈಕ್ ವಿ ಹ್ಯಾವ್ ಲಾಸ್ಟ್ ಇಂಡಿಯಾ ಆ್ಯಂಡ್ ರಷ್ಯಾ ಟು ಡೀಪೆಸ್ಟ್ ಡಾರ್ಕೆಸ್ಟ್ ಚೈನಾ. ಮೇ ದೇ ಹ್ಯಾವ್ ಅ ಲಾಂಗ್ ಆ್ಯಂಡ್ ಪ್ರಾಸ್ಪರಸ್ ಫ್ಯೂಚರ್ ಟುಗೆದರ್, ಪ್ರೆಸಿಡೆಂಟ್ ಡೊನಾಲ್ಡ್ J. ಟ್ರಂಪ್ ಅಂತ ಹಾಕಿರೋದು. ಭಾರತ ಮತ್ತು ರಷ್ಯಾಗಳನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನಿಸ್ತಾ ಇದೆ. ಕಳ್ಕೊಂಡಿದ್ದೀವಿ, ವಿ ಲಾಸ್ಟ್ ಟು ದೆಮ್ ಅಂದರೆ ಯಾರಿಗಾಗಿ ಕಳ್ಕೊಂಡ್ವಿ? ಡೀಪೆಸ್ಟ್ ಡಾರ್ಕೆಸ್ಟ್ ಚೈನಾ, ಅವ್ರಿಗೋಸ್ಕರ ಕಳ್ಕೊಂಡಿದ್ದೀವಿ. ಅವರ ಸಂಬಂಧ ಚೆನ್ನಾಗಿರಲಿ, ಅವ್ರು ಚೆನ್ನಾಗಿರಲಿ ಅಂತ. ಇದನ್ನು ಫ್ರಸ್ಟ್ರೇಷನ್ ಅನ್ನೋದೇ ಇನ್ನೇನು ಅನ್ಬೇಕು, ನೀವೇ ಹೇಳಿ. ಫ್ರಸ್ಟ್ರೇಷನ್ ಅನ್ನೋದೇ ಇನ್ನೇನು ಅನ್ಬೇಕು. ಇದನ್ನು ಇಲ್ಲಿಗೆ ಬಂದು ನಿಂತಿದೆ ಟ್ವೀಟು. ಒಂಥರ ಅಮೇರಿಕ ತಣ್ಣಗಾದಂಗೆ ಅನ್ನಿಸ್ತಾ ಇದೆ. ನಾನು ಅಂದ್ಕೊಂಡಂಗೆ ಇದು ಆಗಲಿಲ್ವಲ್ಲ ಅನ್ನುವ ಆ ತಳಮಳ ಡೊನಾಲ್ಡ್ ಟ್ರಂಪ್ರಲ್ಲಿ ಕಾಣಿಸ್ತಾ ಇದೆ. ನಾನು ಅನ್ಕೊಂಡಂಗೆ ಆಗಲಿಲ್ವಲ್ಲ ಇದು ಅಂತ. ಇದು ಅನ್ಎಕ್ಸ್ಪೆಕ್ಟೆಡ್ ಡೊನಾಲ್ಡ್ ಟ್ರಂಪ್ಗೆ. ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೋದಾಗ ಈ ಮೋದಿ ಪುಟಿನ್ನು ಮತ್ತು ಜಿ ಜಿಂಗ್ಪಿಂಗ್ ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ ಅನ್ನೋದು ಡೊನಾಲ್ಡ್ ಟ್ರಂಪಿಗೆ ಅನ್ಎಕ್ಸ್ಪೆಕ್ಟೆಡ್ಡು.
ಹೌದು, 1962ರಿಂದ ಚೀನಾದ ಜೊತೆಗೆ ನಮ್ಮ ಸಂಬಂಧ ಅಷ್ಟಕ್ಕಷ್ಟೇ. ರಷ್ಯಾ ಅವರ್ ವೆರಿ ಓಲ್ಡ್ ಅಲಯನ್ಸ್ ಅದು. ಅಮೇರಿಕ ಪಾಕಿಸ್ತಾನದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡು ಭಾರತವನ್ನು ಬೆದರಿಸ್ತಿದ್ದಾಗ ನಮ್ಮ ಜೊತೆಗಿದ್ದದ್ದು ರಷ್ಯಾ. ಅದಾದಮೇಲೆ ಗ್ಲೋಬಲ್ ಆರ್ಡರ್ ಚೇಂಜ್ ಆಯಿತು, ಫ್ರೀ ಮಾರ್ಕೆಟ್ ಆಯಿತು, ಓಪನ್ ಮಾರ್ಕೆಟ್ ಆಯಿತು. ಅಮೇರಿಕದ ಜೊತೆಗಿನ ಬಾಂಧವ್ಯವು ಸುಧಾರಿಸ್ತು. ಹಂಗಂತ ನೀವು ನಮ್ಮ ಜೊತೆಗಿರಿ ಅಥವಾ ಅವ್ರ ಜೊತೆಗಿರಿ ಅಂತ ಭಾರತದ ಮೇಲೆ ಬಾಸಿಸಮ್ ಮಾಡೋದಕ್ಕಾಗೋದಿಲ್ಲ. ಅಮೇರಿಕಕ್ಕಿಂತಲೂ ರಷ್ಯಾ ಭಾರತಕ್ಕೆ ಹಳೆಯ ಗೆಳೆಯ. ಭಾರತ ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ಬಿದ್ದಾಗಲೆಲ್ಲ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಕೊಂಡು ನಿಂತದ್ದು ಯಾವುದು? ಇದೇ ಅಮೇರಿಕ. ಇನ್ಕ್ಲೂಡಿಂಗ್ 1971 ವಾರ್ನಲ್ಲಿ, ಬಾಂಗ್ಲಾದೇಶವನ್ನು ಪ್ರತ್ಯೇಕಿಸಿದ ಯುದ್ಧದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಭಾರತೀಯ ಪಡೆಗಳು ಈಗಿನ ಬಾಂಗ್ಲಾದೇಶ, ಆಗಿನ ವೆಸ್ಟ್ ಪಾಕಿಸ್ತಾನದೊಳಗೆ ಹೋದರೆ ಅಮೇರಿಕಾದಿಂದ 7 ಯುದ್ಧ ಹಡಗುಗಳು ಬಂದವು, ಯುದ್ಧ ನೌಕೆಗಳು ಬಂದವು ಭಾರತವನ್ನು ಬೆದರಿಸೋದಕ್ಕೆ. ಮಧ್ಯದಲ್ಲಿ ತನ್ನ ಸಬ್ಮೆರಿನನ್ನು ನಿಲ್ಲಿಸ್ಕೊಂಡು ಮುಟ್ಟಿ ಭಾರತನ ನೋಡೋಣ ಅಂತ ಹೇಳಿದ್ದು ರಷ್ಯಾ. ಹಂಗೆ ನಿಂತ್ಕೊಂಡಂಥ ದೇಶ ಯುಕ್ರೇನ್ ಮೇಲೆ ಅದು ದಾಳಿ ಸರಿನಾ ತಪ್ಪ, ದಟ್ ಇಸ್ ಅನದರ್ ಡಿಬೇಟ್, ಅದು ಬೇರೆಯದೇ ಚರ್ಚೆ. ಅದು ಆ ಟೈಮ್ನಲ್ಲಿ ಎಲ್ಲರೂ ನಿಮ್ಮನ್ನು ಏಕಾಂಗಿಯಾಗಿಸಿದ್ದಾರೆ, ಡೋಂಟ್ ವರಿ ನಾವು ನಿಮ್ಮ ಜೊತೆಗೆ ವ್ಯಾಪಾರ ಮಾಡ್ತೀವಿ ಅಂತ ಭಾರತ ಹೊರಟಿದ್ದಕ್ಕೆ, ಭಾರತಕ್ಕೆ ಶಿಕ್ಷೆ ಕೊಡೋದಕ್ಕೆ ಬಂದ್ರಲ್ಲ, ಅದಕ್ಕಿದನ್ನು ಅನುಭವಿಸ್ತಾ ಇದ್ದಾರೆ. ಎಡ್ವರ್ಡ್ ಪ್ರೈಸ್ ಅಂತ ಅಮೇರಿಕದ ರಾಜಕೀಯ ವಿಶ್ಲೇಷಕರ ಹೇಳಿಕೆ ಇಂಟ್ರೆಸ್ಟಿಂಗ್. ಟ್ರಂಪ್ನಿಂದ ಅಮೇರಿಕ ವಿದೇಶಾಂಗ ನೀತಿ ಹಾಳಾಗ್ತಾ ಇದೆ, ಇದೊಂದು ಅಪಾಯಕಾರಿ ಬೆಳವಣಿಗೆ. ಟ್ರಂಪ್ನಿಂದಾಗಿ ರಷ್ಯಾ ಮತ್ತು ಭಾರತ ಚೀನಾದ ಪರವಾಗಿ ವಾಲ್ತಾ ಇವೆ. ಚೀನಾನ ಮತ್ತಷ್ಟು ಬಲಗೊಳ್ಳುವಂತೆ ಟ್ರಂಪ್ ಮಾಡಿದ್ದಾರೆ. ಬಲಾಢ್ಯ ಅಣ್ವಸ್ತ್ರ ದೇಶಗಳು ಅಮೆರಿಕದ ವಿರುದ್ಧ ನಿಲ್ತಾ ಇವೆ. 21ನೇ ಶತಮಾನದಲ್ಲಿ ಭಾರತ ಮಹತ್ವದ ಪಾತ್ರ ವಹಿಸಲಿದೆ. ಭಾರತದ ಕ್ಷಮೆ ಯಾಚಿಸಿ ಸಂಬಂಧ ಸರಿ ಮಾಡಿಕೊಳ್ಳಬೇಕು. ಅಮೆರಿಕದ ರಾಜಕೀಯ ವಿಶ್ಲೇಷಕ ಎಡ್ವರ್ಡ್ ಪ್ರೈಸ್ ಹೇಳಿರುವಂಥ ಮಾತು, ಭಾರತದ ಕ್ಷಮೆ ಯಾಚಿಸಿ ಸಂಬಂಧ ಸರಿ ಮಾಡಿಕೊಳ್ಳಬೇಕು ಅಂತ. ತುಂಬ ಜನ ಭಾರತದಲ್ಲೇ ಆಡ್ಕೊತಾ ಇದ್ದಾರೆ. ಚೀನಾ ಜೊತೆಗೆ ಆತ್ಮೀಯತೆ ಬಂದ್ಬಿಡ್ತಾ ನಿಮಗೆ, ಚೀನಾ ಬಗ್ಗೆ ಹಂಗಂದಿದ್ರಿ. ಇದೇ ಪ್ರಧಾನಿ ನರೇಂದ್ರ ಮೋದಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಚೀನಾ ಜೊತೆ ಕಣ್ಣಿಗೆ ಕಣ್ಣು ಕೊಟ್ಟು ಕೆಂಪು ಗಣ್ಣಿನಲ್ಲಿ ಮಾತಾಡಬೇಕು ಅಂತೆಲ್ಲ ಹೇಳಿದ್ದು ವೈರಲ್ ಆಗ್ತಾ ಇದೆ. ಆವಾಗ ಹಂಗಂದಿದ್ರಿ, ಈಗ ಯಾಕೆ ಹಿಂಗಂತ ಇದ್ದೀರಿ ಅಂತ. ವಿದೇಶಾಂಗ ನೀತಿಯಲ್ಲಿ there is no permanent friend, there is no permanent enemy, there is only permanent interests. ಶಾಶ್ವತವಾದ ಗೆಳೆಯನೂ ಯಾರೂ ಇಲ್ಲ, ಶಾಶ್ವತವಾದ ವೈರಿಯೂ ಯಾರೂ ಇಲ್ಲ, ಶಾಶ್ವತವಾದ ಆಸಕ್ತಿಗಳು ಮಾತ್ರ ಇರ್ತವೆ. ನನ್ನ ದೇಶಕ್ಕೆ ಯಾವ ಕಾಲದಲ್ಲಿ ಏನು ಒಳ್ಳೆಯದೋ ಅದನ್ನು ಮಾಡ್ತೀನಪ್ಪ, ಅಷ್ಟೆ. ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದು ಈಗ ನನ್ನ ದೇಶಕ್ಕೆ ಒಳ್ಳೆಯದು, ಮಾಡ್ತೀವಿ ಖರೀದಿ. ನಾವು ಹೇಳಿದ ರೇಟಿಗೆ ಕೊಡ್ತಾ ಇದ್ದಾರೆ. ಎಲ್ಲ ಮಾತುಕತೆ ಮುಗಿದ ಮೇಲೆ ಒಂದು ಯುದ್ಧಗ್ರಸ್ತ ಪ್ರದೇಶದಿಂದ ಆಯಿಲನ್ನು ಹೊತ್ಕೊಂಡು ಹಡಗುಗಳು ಹಾದು ಬರಬೇಕು. ಮಧ್ಯದಲ್ಲಿ ಏನಾದರೂ ಆದರೆ ಇನ್ಶೂರೆನ್ಸ್ ಮಾಡಿಸ್ಬೇಕಲ್ಲ, ಇನ್ಶೂರೆನ್ಸ್ ಪ್ರೀಮಿಯಂ ಯಾರು ಕಟ್ಟೋದು ಅನ್ನೋ ಪ್ರಶ್ನೆ ಬಂದಾಗ ಭಾರತ ಅದು ಜಾಸ್ತಿ ಇದೆ ನಮಗಾಗೋದಿಲ್ಲ ಅಂದರೆ ಇದೇ ಪುಟಿನ್ನು ಆಯ್ತು ಬಿಡಿ ಅದನ್ನು ನಾವೇ ಕಟ್ತೀವಿ ಅಂದರು. ಅದನ್ನು ನಾವೇ ಕಟ್ತೀವಿ ಬಿಡಿ ಅಂತ. ಇದು ಮಜಾ ನೋಡ್ರಿ. ಭಾರತ ಕ್ರೂಡ್ ಆಯಿಲನ್ನು ರಷ್ಯಾದಿಂದ ತರಿಸ್ಕೊಳ್ಳುತ್ತೆ, ರಿಫೈನರಿಗಳಲ್ಲಿ ರಿಫೈನ್ ಮಾಡುತ್ತೆ, ಅದರಿಂದ ಪೆಟ್ರೋಲು ಡೀಸೆಲ್ಲು ಟಾರು ಅದು ಇದು ತೆಗೆಯುತ್ತೆ. ರಿಫೈನ್ ಆದ ನಂತರ ಬರುತ್ತಲ್ಲ ಪೆಟ್ರೋಲು ಡೀಸೆಲ್ಲು ಟಾರು ಅದು ಇದು, ಅದನ್ನು ಎಲ್ಲಿ ಕಳಿಸುತ್ತೆ? ಭಾರತ ಏನು ತಾನೇ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತಾ? ಇಲ್ಲ, ಯುರೋಪ್ನವ್ರು ಖರೀದಿ ಮಾಡ್ತಾರೆ ಅದನ್ನು, ಯುಕ್ರೇನ್ ಖರೀದಿ ಮಾಡುತ್ತೆ ಅದನ್ನು. ಇದು ಹೆಂಗಿದೆ ಲೆಕ್ಕಾಚಾರ ಇದು? ರಷ್ಯಾದಿಂದ ಕ್ರೂಡ್ ಆಯಿಲ್ ನೀವು ಖರೀದಿ ಮಾಡಬೇಡಿ, ಆದರೆ ನೀವು ಖರೀದಿ ಮಾಡಿದ ಕ್ರೂಡ್ ಆಯಿಲನ್ನು ರಿಫೈನ್ ಮಾಡಿದ ನಂತರ ಪೆಟ್ರೋಲು ಡೀಸೆಲ್ ನಮಗೆ ಕೊಡಿ ಅಂದರೆ ಜಗತ್ತು ನಗಬಾರದ ಜಾಗದಿಂದ ನಗಲ್ವಾ ಇಂಥ ಲಾಜಿಕ್ಕಿಗೆ? ರಷ್ಯಾದಿಂದ ಈಗಲೂ ಬಿಗ್ಗೆಸ್ಟ್ ಇಂಪೋರ್ಟರ್ ಯಾರು ಕ್ರೂಡ್ ಆಯಿಲ್ಗೆ? ಚೀನಾ. ಸೆಕೆಂಡ್ ಬಿಗ್ಗೆಸ್ಟ್ ಭಾರತ. ಪತ್ರಕರ್ತರು ಡೊನಾಲ್ಡ್ ಟ್ರಂಪಿಗೆ ಪ್ರಶ್ನೆ ಕೇಳಿದ್ರೆ ನೀವು ಚೀನಾ ಮೇಲೆ ಏನು ಆ್ಯಕ್ಷನ್ ತಗೊಳ್ತಿಲ್ಲ, ಭಾರತದ ಮೇಲೆ ಅಷ್ಟೇ ಯಾಕೆ ತಗೋತಾ ಇದ್ದೀರಿ ಅಂತಂದರೆ ಆ ಮನುಷ್ಯನ ಹತ್ರ ಉತ್ತರನೇ ಇಲ್ಲ. ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡಬೇಡ್ರಿ ಅಂತ ಭಾರತಕ್ಕೆ ಹೇಳ್ತಾ ಇದ್ದೀರಿ, ಭಾರತ ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇರೋದಕ್ಕೆ ಪಿನಲೈಸ್ ಮಾಡೋದಕ್ಕೆ ಹೊರಟಿದ್ದೀರಿ. ರಷ್ಯಾದ ವಿರುದ್ಧ ನೀವು ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ರೆ ಡೊನಾಲ್ಡ್ ಟ್ರಂಪ್ ಹತ್ರ ಉತ್ತರನೇ ಇಲ್ಲ ಅದಕ್ಕೆ. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ,
ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತದ ಬಗ್ಗೆ ನಾವು ಬರೀ ಓದಿದ್ದೀವಿ. ಗಳಿಗೆಗೊಂದು ಗಂಟೆಗೊಂದು ನಿರ್ಧಾರ ಹೇಳ್ತಾ ಇದ್ದ, ಅದು ಯಾವುದಕ್ಕೂ ಲಾಜಿಕ್ಕೇ ಇರ್ತಿರಲಿಲ್ಲ ಅಂತ ನಾವು ಓದಿದ್ದೀವಿ, ನೋಡಿಲ್ಲ ಅದನ್ನು. ತುಂಬ ಹತ್ತಿರದ ಹೋಲಿಕೆ ಅಂತ ಅನ್ನಿಸ್ತಾ ಇರೋದು ಅಮೇರಿಕವನ್ನು ಡೊನಾಲ್ಡ್ ಟ್ರಂಪ್ ಆಳ್ತಾ ಇರುವಂಥ ರೀತಿ, ತುಂಬ ಹತ್ತಿರದ ಹೋಲಿಕೆ. ನಿನ್ನೆ ಸ್ಟೇಟ್ ಕ್ಯಾಬಿನೆಟ್ ನಡೀತು, ರಾಜ್ಯ ಸಚಿವ ಸಂಪುಟ ಸಭೆ. ಸಚಿವ ಸಂಪುಟ ಸಭೆಯಲ್ಲಿ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಅರ್ಥಾತ್ ಸಚಿವ ಸಂಪುಟ ಮಾಡಿರುವಂಥ ಶಿಫಾರಸು ಏನಂತ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದ್ದಾವೆ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, BBMP, ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳೆಲ್ಲ ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ನಲ್ಲಿ ನೀವು EVM ಬಳಸಂಗಿಲ್ಲ. ಮುಂಚಿನ ರೀತಿಯಲ್ಲಿ 2020ಗಿಂತ ಮುಂಚೆ 2000ಗಿಂತ ಮುಂಚೆ 2000 ಇಸ್ವಿಗಿಂತ ಮುಂಚೆ ಬಳಸ್ತಾ ಇದ್ದ ರೀತಿಯಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಬಳಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದ ರಾಜ್ಯ ಸರ್ಕಾರ. ಯಾಕೆ ಅಂತ ಕೇಳಿದ್ರೆ EVM ಮೇಲೆ ನಂಬಿಕೆ ಇಲ್ಲ ನಮಗೆ, ಜನಸಾಮಾನ್ಯರು ನಂಬಿಕೆ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಮೊದಲಿನ ರೀತಿಯಲ್ಲಿ ನೀವು ಬ್ಯಾಲೆಟ್ ಪೇಪರು ಅಂದರೆ ಮುಂಚಿನ ಚುನಾವಣೆ ಹೊಸ ಜನ್ರೇಷನ್ ಅವ್ರಿಗೆ ಗೊತ್ತೂ ಇಲ್ಲ ವೋಟ್ ಹೆಂಗೆ ಹಾಕ್ತಿದ್ರು ಅಂತ. ಮತಪತ್ರ ಇರುತ್ತೆ, ಮತಪತ್ರದಲ್ಲಿ ಅಭ್ಯರ್ಥಿಗಳ ಹೆಸರು, ಅದರ ಮುಂದೆ ಅವರ ಚಿಹ್ನೆ, ಅದರ ಮುಂದೆ ಒಂದು ಚೌಕದ ಜಾಗ ಇರುತ್ತೆ, ನಿಮ್ಮ ಕೈಗೆ ಒಂದು ಸೀಲ್ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇವತ್ತಿಗೂ ಬಳಕೆ ಆಗುತ್ತೆ ನೋಡಿ, ಎಲೆಕ್ಷನ್ ಟೈಮ್ನಲ್ಲಿ ವೋಟ್ ಅಂತ ಬಂದಾಗ ಆ ಚಿಹ್ನೆಯನ್ನು ಕರೆಕ್ಟಾಗಿ ಅದರ ಮುಂದೆ ಒತ್ತಬೇಕು. ಒತ್ತಿದ್ರೆ ನೀವು ಅವ್ರಿಗೆ ವೋಟ್ ಹಾಕಿದ್ರಿ ಅಂತ. ಹಾಗೆ ಒತ್ತಿದ ಮತಪತ್ರವನ್ನು ಮಡಚಿ ಮತಪೆಟ್ಟಿಗೆಯೊಳಗೆ ಹಾಕಬೇಕು. ಆ ಮತಪೆಟ್ಟಿಗೆಯನ್ನು ತಗೊಂಡೋಗಿ ಸ್ಟ್ರಾಂಗ್ ರೂಮ್ನಲ್ಲಿಡ್ತಾರೆ. ಕೌಂಟಿಂಗ್ ದಿನ ತಗೊಂಡು ಬಂದು ಅದನ್ನು ಟೇಬಲ್ ಮೇಲೆ ಸುರಿದು ಒಂದೊಂದೇ ತೆಗೆದು ಎಣಿಸ್ತಾರೆ. ಇವ್ರಿಗೊಂದು ಈ ಓಟು, ಇವ್ರಿಗೊಂದು ಈ ಓಟು, ಈ ರೀತಿಯಾಗಿ ಸ್ವಲ್ಪ ಲೆಂಗ್ದಿ ಪ್ರೋಸೆಸ್ಸು. ಆಮೇಲೆ ನಿಧಾನಕ್ಕೆ ರಿಸಲ್ಟ್ಗಳು ಬರ್ತವೆ. ಮತ್ತೆ ಅದೇ ಪದ್ಧತಿಗೆ ಬರಬೇಕು ಅಂತ ಸಚಿವ ಸಂಪುಟ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದೆ. EVMಗಳ ಮೇಲೆ ನಂಬಿಕೆ ಇಲ್ಲ ಅಂತ ಜನಸಾಮಾನ್ಯರು ನಂಬಿಕೆ ಕಳೆದುಕೊಂಡಿದ್ದಾರೆ. ಇದು ಸಂಜೆ 7 ಗಂಟೆ ಡಿಬೇಟ್ನಲ್ಲಿ ಕಾಂಗ್ರೆಸ್ ವಕ್ತಾರರ ವಾದ ಆಗಿತ್ತು. EVM ಮೇಲೆ ನಂಬಿಕೆ ಇಲ್ಲ ಅನ್ನೋದಾದರೆ ಅದೇ EVMಗಳ ಮೂಲಕ ಗೆದ್ದು 136 ಸ್ಥಾನಗಳನ್ನು ಪಡೆದು ಅಧಿಕಾರದಲ್ಲಿದ್ದೀರಿ ನೀವು. EVM ಸರಿಯಾಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಬನ್ನಿ, ಬ್ಯಾಲೆಟ್ ಪೇಪರ್ಗಳ ಮೂಲಕ ಇನ್ನೊಂದು ಸಲ ಎಲೆಕ್ಷನ್ ಮಾಡೋಣ ಅಂತ BJPಯವರು ಚಾಲೆಂಜ್ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೆ. ಕೇಳಿಸ್ಕೊಳ್ಳಿ ಈ ವಿಷಯ ಯಾರೇನೇನು ಮಾತಾಡಿದ್ದಾರೆ ಅಂತ. ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಬ್ಯಾಲೆಟ್ ಪೇಪರೇ ಇರಬೇಕು ಅಂತ. ಅನೇಕ ದೇಶಗಳು EVM ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ನಮ್ಮ ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಬ್ಯಾಲೆಟ್ ಪೇಪರೇ ಇರಬೇಕು ಅಂತ. ಅನೇಕ ದೇಶಗಳು EVM ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ನಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ಶಂಕೆ ಇದೆ ಅಂತಂದ್ರೆ ಐ ಥಿಂಕ್ ದ ರೀಸನಬಲ್ ಆಪ್ಷನ್ ಫಾರ್ ದಿಸ್ ಗವರ್ಮೆಂಟ್ ವಾಸ್ ಟು ಡಿಸಾಲ್ವ್ ದ ಅಸೆಂಬ್ಲಿ ಅಂಡ್ ಗೋ ಫಾರ್ ದ ಎಲೆಕ್ಷನ್ಸ್. ಕಾಂಗ್ರೆಸ್ ಅಂಡ್ ಪ್ರೋಗ್ರೆಸ್ ದೇ ಆರ್ ಆಪೋಸಿಟ್ ಟರ್ಮ್ಸ್ ಅಂತ. ಇದು ಕಾಂಗ್ರೆಸ್ ಪಕ್ಷ ದಿವಾಳಿತನವನ್ನ ತೋರಿಸುತ್ತೆ. ಬೌದ್ಧಿಕ ದಿವಾಳಿತನ, ನೈತಿಕ ದಿವಾಳಿತನ. ರಾಹುಲ್ ಗಾಂಧಿ ಅವರು 2 ಕಡೆ ನಿಂತಿದ್ರು, ಒಂದು ವಯನಾಡು, ಇನ್ನೊಂದು ಅಮೇಥಿ. ಅಮೇಥಿಲಿ ಇದ್ದಿದ್ದು ಕೂಡ EVM ಮುಖಾಂತರ. ಆದ್ರೆ ಅಮೇಥಿಲಿ ನಾವು ಸೋತೋ ತಕ್ಷಣ EVM ಮೇಲೆ ನಾವು ದೂರ್ಲಿಲ್ಲ. ನಾವು ಅಂಕಿಅಂಶಗಳ ಪ್ರಕಾರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ 2 ಬಾರಿ ಕೇಂದ್ರದಲ್ಲಿ ಆಯ್ಕೆಯಾಗಿದೆ, ರೂಲಿಂಗ್ ಪಾರ್ಟಿ ಆಗಿದೆ. ಮತ್ತೆ ಹಲವಾರು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರನ ಹಿಡಿದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯವನ್ನ ಮಾತಾಡೋದು ಅಪರಾಧ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ. ಅವರೇ ಮಾಡಿದಂತ ಕಾನೂನು ಇದೆ, ನಾನು ಕೊಡ್ತೀನಿ ನಿಮ್ಗೆ. ಅವ್ರು ಮಾಡಿದಂತ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂತ ಕಾನೂನು, ಐದರ್ ಬ್ಯಾಲೆಟ್ ಆರ್ EVM ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮ್ಗೆ? ಅಂದ್ರೆ ನಿಮ್ಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀರಾ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ
ಕಾಂಗ್ರೆಸ್ಸಿನ ಸ್ಥಿತಿ ನೋಡಿದರೆ ಭಾಳ ಶೋಚನೀಯ ಸ್ಥಿತಿ ಒಳಗದ. ಬೇಸಿಕ್ ಆಗಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಪ್ರತಿ ಹಂತದಲ್ಲಿ ಸೋಲ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಹುಡುಕ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಲ್ಲ, ವೋಟಿಂಗ್ ಇದೆಯಲ್ಲ ಇವಿಸು ಇದೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅವ್ರು ಬಿಂಬನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಜನರು ವಿಶ್ವಾಸ ಕಳ್ಕೊಂಡಿದ್ದು ಸೋಲಿಗೆ ಮೂಲ ಕಾರಣ ಅನ್ನುವಂಥದ್ದು ಅದನ್ನು ಬಿಂಬಿಸೋದು ಬೇರೆ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಇದೆಲ್ಲ ಹೊಂಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಇದೇ ಇವಿ ಯೂಸ್ ಮಾಡಿ 136 ಸೀಟ್ ಬಂದ್ರೆ ಕಾಂಗ್ರೆಸ್ ಅದಕ್ಕೇನು ಹೇಳ್ತಾರೆ, ಎಲ್ಲಿ ಸೋಲು ಉಣ್ತಾರೆ. ಹಂಗಾರೆ ಬೈ ಎಲೆಕ್ಷನ್ದಾಗ ಅವ್ರು ಗೆದ್ರಲ್ಲ, ಕೆಲವು ಕಡೆ ಎಲ್ಲ ಬೈ ಎಲೆಕ್ಷನ್ ಗೆದ್ದಾರಲ್ಲ ಅವ್ರು. ಅವಾಗ ಇವಿನೇ ಇದ್ವು, ಅಸೆಂಬ್ಲಿ ಎಲೆಕ್ಷನ್ದಾಗ ಇವಿನೇ ಇದ್ವು. ಇದಕ್ಕೆ ಸೋಲಿಕ್ಕೆ ಇವಿನೇ ಕಾರಣ. ಅದ್ರ ಸಲುವಾಗಿ ನಾವು ಬ್ಯಾಲೆಟ್ ಮುಖಾಂತರ ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂಥದ್ದು ಮೂರ್ಖತನದ ಪರಮಾವಧಿ. ಇಲ್ಲಿ ಒಂದಷ್ಟು ವಾದಗಳಿದ್ದಾವೆ. ಮುಂದುವರೆದ ದೇಶಗಳು EVMನಿಂದ ಮತ್ತು ಬ್ಯಾಲೆಟ್ ಪೇಪರಿಗೆ ಬಂದುಬಿಟ್ಟಿದ್ದಾವೆ ಅಂತ. ಭಾರತದ ಮಾದರಿಯ EVMನ್ನು ಬೇಡ ಅಂತ ಹೇಳಿದಂಥ ಒಂದೇ ಒಂದು ದೇಶ ಇಲ್ಲ. ಜರ್ಮನಿ, ನೆದರ್ಲ್ಯಾಂಡ್ ಅಂಥ ದೇಶಗಳು ಮೊದಲು ಒಂದು ಸಿಸ್ಟಮ್ ಕಂಡುಕೊಂಡಿದ್ವು. ಆ ಸಿಸ್ಟಮ್ಮು ನೇರವಾಗಿ ಇಂಟರ್ನೆಟ್ಟಿಗೆ ಕನೆಕ್ಟೆಡ್ ಇದ್ದು ಸಾಫ್ಟ್ವೇರ್ ಮೂಲಕ ವೋಟಿಂಗ್ ಆಗ್ತಾ ಇತ್ತು. ಅಂದರೆ ಉದಾಹರಣೆಗೆ ನನ್ನ ವೋಟ್ ಎಲ್ಲೋ ಇದೆ, ನಾನು ನನ್ನ ದುಡಿಮೆಗೆ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಓಟ್ ಎಲ್ಲಿದೆಯೋ ಅಲ್ಲಿ ನಾನು ನನ್ನ ಕ್ಷೇತ್ರಕ್ಕೆ ಓಟ್ ಹಾಕಬೇಕು ಅಂದರೆ ನಾನು ನನ್ನ ಊರಿಗೆ ಹೋಗಿ ಅದೇ ಪೋಲಿಂಗ್ ಬೂತಿಗೆ ಹೋಗಿ ಮತಯಂತ್ರದಲ್ಲಿ ಬಟನ್ ಒತ್ತೋದು ಅನಿವಾರ್ಯ ಭಾರತದ ಸಿಸ್ಟಮ್ನಲ್ಲಿ. ನಾನು ಪ್ರತಿ ಎಲೆಕ್ಷನ್ಗೂ ಮಾಡ್ತೀನಿ ಅದನ್ನು. ರಾತ್ರಿ ಇಲ್ಲಿಂದ ಹೊರಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಓಟ್ ಹಾಕಿ ಮತ್ತೆ ಫ್ಲೈಟ್ ಗೀಟ್ ಹತ್ಕೊಂಡು ಇಮಿಡಿಯೇಟ್ ಬಂದು ಲೈವ್ ಕೂತ್ಕೋತೀನಿ ನಾನು. ದಟ್ ಈಸ್ ಮೈ ಸಿಸ್ಟಮ್. ಹಂಗೆ ಮಾಡಬೇಕು. ಬಟ್ ಈ ಮುಂದುವರೆದ ದೇಶಗಳು ಏನು ಅಂದ್ಕೊಂಡ್ವು, ಯಾರು ಎಲ್ಲಿ ಕೂತ್ಕೊಂಡಾದರೂ ಓಟ್ ಹಾಕೋ ಸಿಸ್ಟಮ್ ತರೋಣ ನಾವು ಅಂತ. ನಾನು ಇಲ್ಲೇ ಕೂತ್ಕೊಂಡೆ ಅಲ್ಲಿ ಓಟ್ ಹಾಕ್ಬಿಡ್ದಪ್ಪ ನಮ್ಮ ಕ್ಷೇತ್ರಕ್ಕೆ. ಆ ಸಿಸ್ಟಮ್ ತಂದ್ವು. ಅದನ್ನು ಹ್ಯಾಕ್ ಮಾಡಬಹುದು. ಆ ಸಿಸ್ಟಮನ್ನು ಹ್ಯಾಕ್ ಮಾಡಬಹುದು ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ಟು ಇಂಟರ್ನೆಟ್. ಹ್ಯಾಕ್ ಮಾಡಬಹುದು ಅದ ನಂತರ ಬೇಡ ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಅಂದ್ಕೊಂಡು ಆ ಉದಾಹರಣೆಯನ್ನು ಇಲ್ಲಿಗೆ ಹೋಲಿಸುವುದು ತಪ್ಪು. ಭಾರತದ ಮಾದರಿಯ EVMಗಳನ್ನು ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಎಲೆಕ್ಷನ್ ಕಮಿಷನ್ ಚಾಲೆಂಜ್ ಮಾಡಿ ತೋರಿಸ್ ಬನ್ನಿ ಹ್ಯಾಕ್ ಅಂತ. ಆಗೋದಿಲ್ಲ ಅದನ್ನು ಮಾಡೋದಕ್ಕೆ. 2018ರಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಪಕ್ಷಗಳೆಲ್ಲ ಅಪ್ಲಿಕೇಶನ್ ಹಾಕೋದು, ಬೇಡ EVM ಬೇಡ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು. ಆ ಅರ್ಜಿಗಳನ್ನೆಲ್ಲ ಕಿತ್ತೆಸಿತ್ತು ಸುಪ್ರೀಂ ಕೋರ್ಟ್. ನಥಿಂಗ್ ಡೂಯಿಂಗ್ EVMನಲ್ಲಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಬಂತು. ಹ್ಯಾಕ್ ಮಾಡಿ ತೋರಿಸ್ತೀವಿ ನಾವು ಅಂತ ಆಮ್ ಆದ್ಮಿ ಪಾರ್ಟಿಯವರೊಂದು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಇದು ಯಾವುದಕ್ಕೂ ಕನೆಕ್ಟೆಡ್ ಅಲ್ಲ ರೀ ಈ ಮಷಿನ್ನು. ಅದು ಸಪ್ರೇಟಾಗಿ ಅದೊಂದು ಯೂನಿಟ್ಟು. ಅದರಲ್ಲಿ ಬ್ಲೂಟೂತ್ ಡಿವೈಸ್ ಇಲ್ಲ, ಪ್ಲಗ್ ಇಲ್ಲ ಇನ್ನೇನಕ್ಕೂ ಕನೆಕ್ಟ್ ಮಾಡೋದಕ್ಕೆ. ಅದರಲ್ಲಿ ವೋಟ್ ಹಾಕಬೇಕು, ಆ ಮಷಿನ್ ಫಿಸಿಕಲಿ ಎತ್ಕೊಂಡೋಗಿ ಸ್ಟ್ರಾಂಗ್ ರೂಮ್ನಲ್ಲಿ ಇಡಬೇಕು, ಕೌಂಟಿಂಗ್ ದಿವಸ ತಗೊಂಡು ಬಂದು ಕನೆಕ್ಟ್ ಮಾಡಿ ಅದನ್ನು ಚೆಕ್ ಮಾಡ್ಬೇಕು ಅಷ್ಟೇ. ಎಷ್ಟು ಓಟು ಯಾರ್ಯಾರಿಗೆ ಬಂದಿದ್ದಾವೆ ಅಂತ ಚೆಕ್ ಮಾಡಬೇಕು. ಫುಲ್ ಪ್ರೂಫ್ ಸಿಸ್ಟಮ್ ಅದು. ಅಂಥ ಸಿಸ್ಟಮನ್ನು ನೀವು ಫಾರಿನ್ ದೇಶಗಳೆಲ್ಲ ನೋಡಿ, ಆ ದೇಶಗಳು ವಾಪಸ್ ಬಂದು ಈ ದೇಶಗಳು ಹಾಗೆಲ್ಲ ಮಾತಾಡಬಾರ್ದು. ನನಗೆ ಸಂಜೆ ಡಿಬೇಟ್ ನೋಡಿ ಜರ್ಮನಿಯಲ್ಲಿ 8 ವರ್ಷಗಳಿಂದಿರುವ ಕನ್ನಡಿಗರೊಬ್ಬರು ಒಂದು ಆಡಿಯೋ ನೋಟ್ ಕಳಿಸಿದ್ರು. ಅರ್ಜೆಂಟಿಗೆ ಸಿಗಲಿಕ್ಕಿಲ್ಲ, ತುಂಬ ಕೆಳಗೆ ಹೋಗ್ಬಿಟ್ಟಿದೆ. ಆಡಿಯೋ ನೋಟಲ್ಲಿ ಅವ್ರು ಹೇಳ್ತಾರೆ, ಡಿಜಿಟಲ್ ಮುಂದುವರಿಕೆಯಲ್ಲಿ ಭಾರತವನ್ನು ಜರ್ಮನಿಯನ್ನು ಹೋಲಿಕೆ ಮಾಡಲೇಬೇಡಿ. ಅವ್ರು ಹೇಳಿದ್ರು, ಅವ್ರು ಕಳಿಸಿದ್ದಾರೆ, 6 ತಿಂಗಳ ಹಿಂದಿನ ತನಕ ನಮ್ಮ ಒಂದು ಅಕೌಂಟಿನಿಂದ ಇನ್ನೊಂದು ಅಕೌಂಟಿಗೆ ನಮ್ಮ ಅಕೌಂಟಿಗೆ ನಾವೇ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು ಅಂದರೂ 3 ದಿವಸ ಹಿಡಿತಿತ್ತು. ಜರ್ಮನಿಯಲ್ಲಿ 3 ದಿವಸ ಹಿಡಿತಾ ಇತ್ತು. ಭಾರತದಲ್ಲಿ ನಾವು ಮೊಬೈಲ್ನಲ್ಲಿ ಕೂತ್ಕೊಂಡು ಮಾಡಿಬಿಡ್ತೀವಿ. ಇಲ್ಲೊಂದು ಬಟನ್ ಒತ್ತಿದ್ರೆ ಇನ್ನೊಂದು ಅಕೌಂಟ್ನಿಂದ ಟಣ್ ಅಂತ ಮೆಸೇಜ್ ಬರುತ್ತೆ. ಡಿಜಿಟಲೈಸೇಷನ್ನಲ್ಲಿ ಭಾರತ ಜರ್ಮನಿಗಿಂತ ತುಂಬ ಮುಂದೆ ಹೋಗಿದೆ. ನೀವು ಜರ್ಮನಿಯಲ್ಲಿ ಹಿಂಗೆ ಅನ್ನೋ ಸ್ಟ್ಯಾಂಡರ್ಡನ್ನು ಇಟ್ಕೊಳ್ಳೇಬೇಡಿ ಅಂತ ಜರ್ಮನಿಯಲ್ಲಿರುವ ಕನ್ನಡಿಗರೊಬ್ಬರು ಒಂದು ಆಡಿಯೋ ನೋಟ್ ಕಳಿಸಿದ್ರು ನನಗೆ. ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ನಮಗೂ ಮೊದಲನೇ ಸಲ ಹೋದಾಗ ಈ ಸ್ಕ್ಯಾನ್ ಮಾಡುವ ಮೂಲಕ ಪೇಮೆಂಟ್ ಮಾಡಿ ರೂಢಿಯಲ್ಲ. ಅಲ್ಲೊಂದೇನೋ ವಸ್ತು ತಗೊಂಡಾಗ ಸ್ಕ್ಯಾನ್ ಎಲ್ಲಿ ಮಾಡ್ಬೇಕು ಅಂದ್ರೆ ವಾಟ್ ಈಸ್ ದ್ಯಾಟ್ ಅಂತಾರೆ ಅವ್ರು. ಗೊತ್ತಿಲ್ಲ ಅವ್ರಿಗೆ ಸ್ಕ್ಯಾನ್ ಮಾಡುವ ಮೂಲಕ ಪೇಮೆಂಟ್ ಮಾಡಬಹುದು ಅಂತ. ಜರ್ಮನಿ ಒಬ್ಬ ಮಿನಿಸ್ಟ್ರು ಬೆಂಗಳೂರಿಗೆ ಬಂದಾಗ ಈ ಪರಪ್ಪನ ಅಗ್ರಹಾರದಲ್ಲಿ ರೋಡ್ ಸೈಡು ಒಂದು 1/4 kg ಮೆಣಸಿನಕಾಯಿ ತಗೊಂಡು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಹಿಂಗೆ ಪೇಮೆಂಟ್ ಆಗ್ಬಿಡ್ತಾ ಅಂತ ಆಶ್ಚರ್ಯಪಟ್ಟರು. ನಿಮ್ಗೆ ನೋಡಿರ್ಬೇಕು ನೀವು ಆ ವಿಡಿಯೋನ. ಮುಂದುವರೆದ ದೇಶಗಳು ಅಂದರೆ ಭಾರತದಷ್ಟು ಡಿಜಿಟಲೈಸೇಷನ್ನಲ್ಲಿ ಮುಂದುವರೆದಿಲ್ಲ ರೀ. ಆಮೇಲೆ
EVM ಬೇಡ, ವಾಪಸ್ ನಾವು ಮತ ಪತ್ರಗಳಿಗೆ ಹೋಗೋಣ ಅಂತ ನಾವು ಎಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ? ಬೆಂಗಳೂರಿನಲ್ಲಿ. ದಿಸ್ ಇಸ್ ಸಪೋಸ್ ಟು ಬಿ ದ IT ಹಬ್ ಆಫ್ ದ ವರ್ಲ್ಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾ ಇರುವ ಈ ಸಂದರ್ಭದಲ್ಲಿ ಆ ಮಷಿನ್ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ನಾವು ವಾಪಸ್ ಮತ್ತೆ ಹಳೆ ಪದ್ಧತಿಗೆ ಹೋಗೋಣ ಅಂತಂದುಬಿಟ್ರೆ ಇದು ಹೆಂಗೆ ಅಂತ ಅರ್ಥ ಆಗ್ತಿಲ್ಲಪ್ಪ ನಮಗೆ. ಹೆಂಗಿದು? ಸಂಜೆ ಬಂದಂಥ ಕಾಂಗ್ರೆಸ್ ವಕ್ತಾರರು ಒಂದು ವಾದ ಮಾಡ್ತಾಯಿದ್ರು ನೋಡಿ, ತಂತ್ರಜ್ಞಾನದ ಬಗ್ಗೆ ಏನೇನೂ ತಿಳಿದುಕೊಳ್ಳದೆ ಇರುವಂಥವರು ಕೂಡ ಮತಪತ್ರ ಆದರೆ ನಂಬಿಕೆಯಿಂದ ಓಟ್ ಹಾಕ್ತಾರೆ ಅಂತ. ಯಾಕೆ ಅವ್ರನ್ನ ಅಷ್ಟು ಅಪಮಾನ ಮಾಡ್ತೀರಿ? ಏನೇನೂ ತಿಳಿದುಕೊಳ್ಳದೆ ಇರುವವರು ಅಂತ. ಏನೇನೂ ಅಕ್ಷರಾಭ್ಯಾಸ ಇಲ್ಲದೆ ಇರುವವರು ಕೂಡ ಬೀದಿ ಬದಿ ವ್ಯಾಪಾರ ಮಾಡೋರು ಒಂದು QR ಕೋಡ್ ಇಟ್ಕೊಂಡು ಏನಾದ್ರು ಖರೀದಿ ಮಾಡಿದವ್ರಿಗೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಅಂತಾರೆ. ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಅಂತ. ದುಡ್ಡಿನ ವಿಷಯದಲ್ಲಿ ಇಲ್ಲದೆ ಇರುವಂಥ ನಂಬಿಕೆ, ದುಡ್ಡಿನ ವಿಷಯದಲ್ಲಿ ಅಪನಂಬಿಕೆ ಇಲ್ಲ, ಓಟಿನ ವಿಷಯದಲ್ಲಿರುತ್ತಾ? ಚುನಾವಣಾ ಆಯೋಗ ಅವರು ಹೇಳಿದ ಮಾತು ಹೆಂಗಿತ್ತು ಅಂದ್ರೆ, ನಾವೇನ್ರಿ ಹಣ ಅವ್ರ ಹಿಂದೆ ಹೊತ್ತರು ಅಷ್ಟೇ ಮುಂದೆ ಹೊತ್ತರು ಅಷ್ಟೇ ಅನ್ನೋ ಹಂಗೆ ಚುನಾವಣಾ ಆಯೋಗ ಇದೆ. ನೀವೊಂದು ಕಾನೂನು ಪಾಸ್ ಮಾಡ್ಬೇಕಪ್ಪ, ನಿಯಮದ ಪ್ರಕಾರ ಪಾಸ್ ಮಾಡಿ, ಬ್ಯಾಲೆಟ್ ಪೇಪರಲ್ಲೇ ಮಾಡಿ ಅಂದರೆ ಬ್ಯಾಲೆಟ್ ಪೇಪರಲ್ಲೇ ಮಾಡ್ತೀವಿ. ಖರ್ಚು ಕೊಡೋದು ಹೆಂಗೂ ಸರ್ಕಾರನೇ ಅಲ್ಲ ಅಂತ. ಖರ್ಚು ಕೊಡೋದು, ಸಿಬ್ಬಂದಿ ಕೊಡೋದೆಲ್ಲ ಸರ್ಕಾರನೇ ಅಂತ ಸಂಗ್ರೇಶಿ ಅವರು ಮಾತಾಡಿದ್ದಾರೆ. GS ಸಂಗ್ರೇಶಿ, ರಾಜ್ಯ ಚುನಾವಣಾ ಆಯುಕ್ತರು. ಕೇಳಿಸ್ಕೊಳ್ಳಿ. ಸರ್ಕಾರ ಕಾನೂನು ಮೂಲಕ ಶಾಸನಾತ್ಮಕ ನಿಯಮಗಳಂತಂದರೆ ನಾವು ಮಾಡ್ಬೋದು. ಯಾಕೆಂದರೆ ನಾವು ಕಾನೂನು ಪ್ರಕಾರ ನಮ್ಮ ಮಾಡೋರು. ಇದರಲ್ಲಿ ನಾನು UVM ಮಾಡದೇ ಇದ್ದರೆ ಸಂತೋಷ ಆಯಿತು, ಅಥವಾ ಮತಪತ್ರಗಳನ್ನು ಮಾಡಿದರೆ ಅತಿ ಸಂತೋಷ ಆಯಿತು ಅಥವಾ ದುಃಖ ಆಯಿತು ಅಂತಲ್ಲ. ಕಾನೂನು ಪ್ರಕಾರ, ನಿಯಮಾವಳಿ ಪ್ರಕಾರ ಅವರು ಸರ್ಕಾರದವರು ಏನು ನಮಗೆ ಮಾಡಿ ಒಂದು ಕೊಡ್ತಾರೋ ಸಂವಿಧಾನ ಪ್ರಕಾರ ನಾವು ಚುನಾವಣೆಗಳನ್ನು ಮಾಡ್ತೀವಿ. ಈಗ ಸರ್ಕಾರ ಕ್ವಿಕ್ಲಿ ಲೈವಲ್ಲಿ ನೋಡ್ತಾ ಇರುವಂಥ ಸ್ವಿಟ್ಜರ್ಲ್ಯಾಂಡ್ ಅವರೊಬ್ಬರು ಒಂದು ಮೆಸೇಜ್ ಹಾಕಿದ್ದಾರೆ. ಸತೀಶ್ ಅಂತ ಇವ್ರ ಹೆಸರು. ನಮಸ್ಕಾರ ಅಜಿತ್, ಈವನ್ ಟುಡೇ ವಿ ಹ್ಯಾವ್ 1 day ಡಿಲೇ ಇನ್ ಲೋಕಲ್ ಅಕೌಂಟ್ ಟ್ರಾನ್ಸ್ಫರ್. ಇಂಡಿಯಾ ಈಸ್ ಫಾರ್ ಅಹೆಡ್ ಇನ್ ರಿಯಲ್ ಟೈಮ್ ಫಿನ್ಟೆಕ್. ರೆಸ್ಟ್ ಆಫ್ ದ ವರ್ಲ್ಡ್ ನೀಡ್ಸ್ 10 years ಟು ಕ್ಯಾಚ್ ಅಪ್. ಐ ಆಮ್ ಅ ಸ್ವಿಸ್ ರೆಸಿಡೆಂಟ್ ಅಂತ. ಸ್ವಿಟ್ಜರ್ಲ್ಯಾಂಡಿನಲ್ಲಿ ಇರುವಂಥ ವ್ಯಕ್ತಿ ಭಾರತದ ಲೆವೆಲ್ಲಿಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ನಲ್ಲಿ ಬರಬೇಕು ಅಂದರೆ ಇನ್ನೂ 10 ವರ್ಷ ಬೇಕು ಯುರೋಪ್ಗೆ ಅಂತ. ಹೆಮ್ಮೆ ಆಗುತ್ತೆ ಇಂಥ ವಿಷಯಗಳನ್ನು ನೋಡಿದಾಗ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.